So after this, how you need to put it? These are the tips which are decided by myself. ಅಂದ್ರೆ ನಾನು ಸ್ಟಡಿ ಮಾಡಿ ಒಂದು 5 ಟಿಪ್ಸ್ ಅನ್ನು ಮಾತ್ರ ನೋಟ್ ಮಾಡಿದ್ದೀನಿ. First you need to study the syllabus. And the second one is you need to done a very good practice. You have to do very much practice. Third one is you have to enhance your skill. And the fourth one, stay updated. And the last one is time management. Time management ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ time management not for the preparation. Time management in the examination. That is very important. ಏನು ಗೊತ್ತಾ, ಮೈನ್ ನಿಮ್ಮ ಎಕ್ಸಾಮಿನೇಷನ್ ಹೇಗಿರುತ್ತೆ ಇಲ್ಲಿ ಅಂದ್ರೆ 100 ಕ್ವಶನ್ಸ್ ಇದೆ. 100 ಕ್ವಶನ್ಸ್ಗೂ ಮಲ್ಟಿಪಲ್ ಚಾಯ್ಸಸ್ ಇರೋದು. ಅಂದ್ರೆ ನೀವು 4 ಆನ್ಸರ್ ಇರುತ್ತೆ, ಒಂದು ಆನ್ಸರ್ ತಾನೇ ಟಿಕ್ ಮಾಡ್ತೀರಾ. ಸೊ ಟಿಕ್ ಮಾಡುವಾಗ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರಬೇಕು ಅಂದ್ರೆ 100 ಕ್ವಶನ್ ಅಟೆಂಡ್ ಮಾಡೋ ರೀತಿ ಇರಬೇಕು. ನಿಮ್ಗೆ ಗೊತ್ತಿದೆಯಾ ಗೊತ್ತಿಲ್ಲ ಸೆಕೆಂಡ್ರಿ ಅದು. ಯಾಕಂದ್ರೆ 50% ಆನ್ಸರ್ನ ಎಲಿಮಿನೇಟ್ ಮಾಡೋದು ಯಾವಾಗಲೂ ಈಸಿನೇ. ನಿಮ್ಗೆ ಕ್ವಶನ್ ಅರ್ಥ ಆಗಿದೆ ಅಂದ್ರೆ 50% ನೀವು ಆನ್ಸರ್ ಎಲಿಮಿನೇಟ್ ಮಾಡ್ಬೋದು. ಅಂದ್ರೆ ರಾಂಗ್ ಆನ್ಸರ್ ಇರುತ್ತಲ್ಲ ಅದನ್ನ ತೆಗೆದು ಆಚೆ ಹಾಕ್ಬೋದು. ಇನ್ನು 2 ಆನ್ಸರ್ ಇರುತ್ತಲ್ಲ ಅದ್ರಲ್ಲಿ ರೈಟ್ ಆನ್ಸರ್ ಇರುತ್ತೆ. ಆ ರೈಟ್ ಆನ್ಸರ್ನ ಪಿಕ್ ಮಾಡೋದಷ್ಟೇ ನಿಮ್ ಕೆಲಸ ಆಗಿರುತ್ತೆ. ಅದಕ್ಕೆ ಏನ್ ಮಾಡಬೇಕು, ಎಕ್ಸಾಮಿನೇಷನ್ ಹಾಲಲ್ಲಿ ನಿಮ್ಗೆ ಏನಕ್ಕೆ ಟೈಮ್ ಜಾಸ್ತಿ ಕೊಡಬೇಕು ಅದಕ್ಕೆ ಕೊಡಿ, ಏನಕ್ಕೆ ಟೈಮ್ ಜಾಸ್ತಿ ಕಡಿಮೆ ಕೊಡಬೇಕು ಅದಕ್ಕೆ ಕಡಿಮೆ ಕೊಡಿ. ನೀವು ಯಾವುದೋ ಒಂದು ಕ್ವಶನ್ ತಗೊಂಡ್ಬಿಟ್ಟು ನಾನು ಬರಿತಾ ಇದ್ದೀನಿ, ನಾನು ನೋಟ್ ಮಾಡ್ತಾ ಇದ್ದೀನಿ, ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ, ಇದು ಆನ್ಸರೇ ಬರ್ತಾ ಇಲ್ಲ ಅಂದ್ಬಿಟ್ಟು ನೀವು ವೆಯ್ಟ್ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ಯು ಲೂಸ್ ಯುವರ್ ಟೈಮ್. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ನಿಮ್ ನೆಗೆಟಿವ್ ಮಾರ್ಕಿಂಗ್ ಇದ್ರೆ ನೀವು ಆನ್ಸರ್ ತಪ್ಪಾಕಿದ್ರು ನೆಗೆಟಿವ್ ಬರ್ತಾ ಇತ್ತು, ನಿಜ ಅಲ್ವಾ? ಸೊ ಹಾಗಾದ್ರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ನೀವೇನ್ ಮಾಡಬೇಕು, ಎಲ್ಲ ಅಟೆಂಡ್ ಮಾಡೋದೇ ಬೆಸ್ಟ್ ತಾನೆ. ಅಟ್ಲೀಸ್ಟ್ ಯಾವುದೋ ಒಂದು 10 ಕ್ವಶನ್ ಅಲ್ಲಿ ಒಂದು 2 ಕ್ವಶನ್ ಆದ್ರೂ ಬರ್ಬೋದೇನೋ. ನೀವು ಲಾಸ್ಟಲ್ಲಿ ಬಿಟ್ಬಿಡ್ತಿದ್ದೀರಾ, 5 ನಿಮಿಷ ಟೈಮ್ ಇದೆ ನಿಮ್ಮ ಹತ್ರ, 10 ಕ್ವಶನ್ ಬಿಟ್ಬಿಟ್ಟಿದ್ದೀರಾ, ಏನ್ ಮಾಡ್ತೀರಾ ಈಗ? ಬೆಸ್ಟ್ ಆಪ್ಷನ್ ಯಾವುದು? That's what you need to do, right? All the 10 questions ನೀವು ಓದಕ್ಕೆ ಟೈಮ್ ಇಲ್ಲ. ಓದಿದ್ರೆ ನಿಮ್ಗೆ 2 ನಿಮಿಷನೂ ಟೈಮ್, 1 ಕ್ವಶನ್ ಓದೋದಕ್ಕೂ 2 ನಿಮಿಷ ಸಾಲಲ್ಲ. 10 ಕ್ವಶನ್ ಓದಕ್ಕಾಗಲ್ಲ, ಏನ್ ಮಾಡ್ತೀರಾ ಈಗ? ಕಾಣ್ ಮುಚ್ಕೊಂಡು ಆಗ್ಬೇಕಷ್ಟೇ. ಸೊ ದಟ್ ಇಸ್ ವಾಟ್ ಯು ಹ್ಯಾವ್ ಟು ಡು. ಆ ಸಂದರ್ಭದಲ್ಲಿ ಏನಾದ್ರು 1-2 ಕ್ವಶನ್ ರೈಟ್ ಆಯ್ತು ಅಂದ್ರೆ 2 ಮಾರ್ಕ್ಸ್ ಬರಲ್ವಾ? ಬರುತ್ತೆ. ಅಂದ್ರೆ ನಾನು ನಾರ್ಮಲ್ ಆಗಿ ಹೇಳೋ ರೀತಿ ಇಲ್ಲ, ಯಾಕಂದ್ರೆ ನಿಮ್ಮ ಹತ್ರ ತುಂಬಾ ಕಡಿಮೆ ಇರೋದ್ರಿಂದ ಟೈಮ್ ನಾನು ಈ ಟಿಪ್ಸ್ ಅನ್ನ ಹೇಳ್ತಾ ಇದ್ದೀನಿ ಅಷ್ಟೇ, ಯೂಸ್ ಮಾಡ್ಕೊಳ್ಳಿ. ದಟ್ ಇಸ್ ವಾಟ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದ ಫಸ್ಟ್. ಯು ನೀಡ್ ಟು ಸ್ಟಡಿ ದ ಸಿಲೆಬಸ್ ಫಸ್ಟ್. ಸಿಲೆಬಸ್ ಅನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ರೆ ಯಾವಾಗಲೂ ಅಷ್ಟೇ 20% ನೀವು ಸ್ಟಡೀಸ್ ಬಂದಂಗೆ, ಅಂದ್ರೆ ಸ್ಟಡೀಸ್ ಮಾಡಿದ್ದೀರಾ ಅಂತ 20% ನೀವು ಪ್ರಿಪೇರ್ ಆದಾಗೆ. ಯಾವ್ದಾದ್ರು ಸರಿ, ನೀವು ಗ್ರಾಜುಯೇಷನ್ ಎಕ್ಸಾಮ್ ಅಲ್ಲೂ ಅಷ್ಟೇ ಫೈನಲ್ ಇಯರ್ ಇರೋದ್ರಿಂದ ಒಂದು ಸಬ್ಜೆಕ್ಟ್ ಸಿಲೆಬಸ್ ಇತ್ತು ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಸಿಲೆಬಸ್ ನೋಡಿದಾಗ ಯಾವ ಚಾಪ್ಟರ್ ಅಲ್ಲಿ ಏನ್ ಕ್ವಶನ್ ಕೇಳ್ತಾರೆ, ಯಾವ ಚಾಪ್ಟರ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಯಾವ ಚಾಪ್ಟರ್ ಅಲ್ಲಿ ಸೆಕ್ಷನ್ ಬಿ ಸೆಕ್ಷನ್ ಸಿ ಎರಡೂ ಕವರ್ ಆಗುತ್ತೆ. ತಿಳ್ಕೊಳ್ಳಲ್ಲ ನೀವು? ಸಿಮಿಲರ್ಲಿ ಸಿಲೆಬಸ್ ಒಂದ್ಸಲ ಓದಿದ್ರೆ ಸಿಲೆಬಸ್ ಅಲ್ಲಿ ಏನಿದೆ ಗೊತ್ತಾಯ್ತು ಅಂದ್ರೆ ಕ್ವಶನ್ಸ್ ಏನಾಗಿರುತ್ತೆ ಸಿಲೆಬಸ್ ಮೇಲೆ ಬಂದಿರುತ್ತೆ ಅಂತ. ನಿಮ್ ಸಿಲೆಬಸ್ಸೇ ಗೊತ್ತಿಲ್ಲ ಅಂದ್ರೆ ಯಾವ್ದ್ರಲ್ಲಿ ಕೇಳ್ತಾನೆ ಏನ್ ಗೊತ್ತಿಲ್ಲ ನೀವು. ಈಗ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಹೇಳ್ತಾರೆ, ಏನ್ ಕೇಳ್ಬೋದು? HCF, LCM, ಆಮೇಲೆ ಇದು ಪ್ರೋಗ್ರೆಷನ್ ಅಲ್ಲಿ ಬರುತ್ತಲ್ಲ, ಅರ್ಥಮೆಟಿಕ್ ಪ್ರೋಗ್ರೆಷನ್, ಜಾಮೆಟ್ರಿಕ್ ಪ್ರೋಗ್ರೆಷನ್, ಥಿಯರಿ ಆಫ್ ಈಕ್ವೇಷನ್ ಬಂದಾಗ ಕ್ವಾಡ್ರಾಟಿಕ್ ಈಕ್ವೇಷನ್, ಲೀನಿಯರ್ ಈಕ್ವೇಷನ್, ಸೈಮಲ್ಟೇನಿಯಸ್ ಈಕ್ವೇಷನ್. ನೀವು ಓದಿದ್ದೀರಾ ಅನ್ಸುತ್ತೆ ಇದನ್ನೆಲ್ಲ, ಓದಿದ್ದೀರಾ? ಸ್ಟ್ಯಾಟಿಸ್ಟಿಕ್ಸ್ ಬಂದಾಗ ಮೀನು, ಮೀಡಿಯನ್, ಮೋಡ್, ಇವೆಲ್ಲ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬರುವಂತ ಕ್ವಶನ್ಸ್. ನೀವು ಇಲ್ಲಿವರೆಗೂ ಓದಿರೋದೇ ಇರುತ್ತೆ, ಬಟ್ ಇಲ್ಲೇನಾಗಿರುತ್ತೆ ಕ್ವಶನ್ಸ್ 1 ಮಾರ್ಕ್ ಮಾತ್ರ ಕೇಳಿರ್ತಾನೆ, 4 ಆನ್ಸರ್ ಕೊಟ್ಟಿರ್ತಾನೆ, ಕ್ಯಾಲ್ಕುಲೇಟ್ ಮಾಡಕ್ಕೆ ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಕೊಡಲ್ಲ. ಇದೇ ಲಾಜಿಕ್ ಇಲ್ಲಿ. ನೀವು ಯಾವ ಕ್ಯಾಲ್ಕುಲೇಟರ್ ಕ್ಯಾರಿ ಮಾಡೋಕ್ಕಾಗಲ್ಲ. ನಿಮ್ಗೆ ಎಕ್ಸಾಮ್ ಅಷ್ಟೇ ಆನ್ಲೈನ್ ಕೊಡಲ್ಲ, ಕಂಪ್ಯೂಟರ್ ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಂಬೋಣ ಅದಕ್ಕೆ. ಆನ್ಲೈನ್ ಎಕ್ಸಾಮ್ ಕೊಟ್ಟರೆ ಕಂಪ್ಯೂಟರ್ ಲಾಕ್ ಮಾಡ್ತಾರೆ, ನಿಮ್ ಕಂಪ್ಯೂಟರ್ ಕ್ಯಾಲ್ಕುಲೇಟರ್ ಕೂಡ ಓಪನ್ ಆಗಲ್ಲ. ಸೊ ಹಾಗಾದ್ರೆ ನೀವು ಬರೀಬೇಕಾದ್ರೆ ಆಫ್ಲೈನ್ ಮಾಡ್ತಾನೆ, ಆಫ್ಲೈನ್ ಮಾಡಲ್ಲಿ ಕ್ಯಾಲ್ಕುಲೇಟರ್ ಕ್ಯಾರಿ ಮಾಡೋಂಗಿಲ್ಲ. ನಿಮ್ಗೆ ಒಂದು ಪೆನ್ ಒಂದು ಪೆನ್ಸಿಲ್ ಮಾತ್ರನೇ ಹೇಳ್ತಾರೆ ತಗೊಂಡು ಬನ್ನಿ, ಇವೆರಡೇ ತಗೊಂಡೋಗಕ್ಕಾಗೋದು. ಪೇಪರ್ ಕೂಡ ಅವರೇ ಕೊಡ್ತಾರೆ. ಇಲ್ಲ ರಫ್ ವರ್ಕ್ ಮಾಡಬೇಕು ಅಂದ್ರೆ ಲಾಸ್ಟಲ್ಲಿ ಒಂದು 3-4 ಪೇಜ್ ಉಳಿಸಿರ್ತಾರೆ, ಇಲ್ಲ ಕೆಳಗಡೆ ರಫ್ ವರ್ಕ್ ಯೂಸ್ ಮಾಡ್ಕೊಳ್ಳಿ ಅಂತ ಮಾರ್ಜಿನ್ ಕೊಡ್ತಾನೆ, ಅದ್ರಲ್ಲಿ ಬರೀಬೇಕಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಟಿಪಿಕಲ್, ನಿಮ್ ಕ್ಯಾಲ್ಕುಲೇಟರ್ ಇರಲ್ಲ, ಕ್ಯಾಲ್ಕುಲೇಷನ್ಸ್ ಮಾಡಲೇಬೇಕು, ಆನ್ಸರ್ಸ್ ಮಾಡಲೇಬೇಕು. ಅರ್ಥ ಆಯ್ತಲ್ಲ? ಸೊ ಅದಕ್ಕೋಸ್ಕರ ಫಸ್ಟ್ ಸಿಲೆಬಸ್ ತಿಳ್ಕೊಬೇಕು. ಸಿಲೆಬಸ್ ತಿಳ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಮ್ ಯು ಆರ್ ಗೋಯಿಂಗ್ ಟು ರೈಟ್. ನೀವೇನು ಎಕ್ಸಾಮ್ ಬರೀತಾ ಇದ್ದೀರಾ ಅನ್ನೋದು ಸಿಲೆಬಸ್ ನೋಡಿದಾಗ ಗೊತ್ತಾಗುತ್ತೆ. ಸೆಕೆಂಡ್ ಒನ್ ಈಸ್ ಯು ನೀಡ್ ಟು ಪ್ರಾಕ್ಟೀಸ್. ಡೆಫಿನೆಟ್ಲಿ ಆಸ್ ಯು ನೋ, ನಿಮಗೆ ಗ್ರಾಜುಯೇಷನ್ ಅಲ್ಲಿ ಇದಂತೂ ನಾನು ಹೇಳೋಂಗೆ ಇಲ್ಲ, ಈ ಟಿಪ್ ಹೇಳೋಂಗೆ ಇಲ್ಲ, ಆದ್ರೂ ನಿಮ್ಗೆ ಎಲ್ಲರಿಗೂ ಗೊತ್ತಿರೋದೇ ಏನು ಅಂದ್ರೆ ಯಾವಾಗ ನಾವು ಒಂದು ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅಂದ್ರೆ ಫಸ್ಟ್ ಏನ್ ಮಾಡಬೇಕು, ಹಿಂದಿನ ವರ್ಷದ ಕ್ವಶನ್ ಪೇಪರ್ ನೋಡ್ಬೇಕು ಅಂತ. ಹಿಂದಿನ ವರ್ಷದ ಕ್ವಶನ್ ಪೇಪರ್ ನೋಡಿದಾಗ ಏನಾಗುತ್ತೆ, ಏನ್ ಕೇಳ್ತಾ ಇದ್ದಾರೆ, ಯಾವ ತರ ಕೇಳ್ತಾ ಇದ್ದಾರೆ, ಯಾವ ಪ್ಯಾಟರ್ನ್ ಕ್ವಶನ್ಸ್ ಇದೆ ಎಲ್ಲ ಅರ್ಥ ಆಗುತ್ತೆ ತಾನೆ. ಸೊ ದಟ್ಸ್ ವೈ ಯು ನೀಡ್ ಟು ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಟು ಗೆಟ್ ಗುಡ್ ಮಾರ್ಕ್ಸ್. ಥರ್ಡ್ ಒನ್ ಈಸ್ ಎನ್ಹ್ಯಾನ್ಸ್ ಯುವರ್ ಸ್ಕಿಲ್ಸ್. ನಿಮ್ಮ ಸ್ಕಿಲ್ಸ್ ಅನ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳಿ. ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಳಿ? ಎನ್ಹ್ಯಾನ್ಸ್ ಅಂದ್ರೆ ಇಂಪ್ರೂವ್ಮೆಂಟ್. ಯು ಹ್ಯಾವ್ ಟು ಫೋಕಸ್ ಆನ್ ಇಂಪ್ರೂವಿಂಗ್ ಯುವರ್ ಇಂಗ್ಲಿಷ್ ಪ್ರೊಫಿಷಿಯನ್ಸಿ. ಇಂಗ್ಲಿಷ್ ಪ್ರೊಫಿಷಿಯನ್ಸಿಗೆ ಆತದಿಂದಲ್ಲ ಆಗಲ್ಲ ಇಂಗ್ಲಿಷ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ಅಂದ್ರೆ ನಿಮ್ಗೆ ಇಂಗ್ಲಿಷ್ ಮೀಡಿಯಂ ಓದಿಲ್ಲ, ನಾನು ಇಲ್ಲಿವರೆಗೂ ಓದಿಲ್ಲ ಸರ್, ನಾನು ಈಗ ಗ್ರಾಜುಯೇಷನ್ ಬಂದಾಗ ಸ್ವಲ್ಪ ಆಗೋದು ಇಂಗ್ಲಿಷ್ ಕಲ್ತ್ಕೊಂಡಿರೋದು ಅನ್ನೋ ತರ ಇದ್ರು ಇದು ಇಂಗ್ಲಿಷು 20 ಕ್ವಶನ್ಸ್ ಇರುತ್ತೆ, ಇಗ್ನೋರ್ ಮಾಡೋಕ್ಕಾಗಲ್ಲ. ಆ 20 ಕ್ವಶನ್ ಅಲ್ಲಿ ನನಗೆ ಗೊತ್ತಿದ್ದಾಗೆ ಒಂದು 5 ಕ್ವಶನ್ ಅಂತೂ ಯಾರು ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಕ್ವಶನ್ಸ್ ಕೇಳ್ತಾರೆ.
ಏನು ಅಂದರೆ ಆ ವರ್ಡ್ಸ್ ನಾವು ಇಲ್ಲಿವರೆಗೂ ಕೇಳಿರಲ್ಲ, ಇನ್ಕ್ಲೂಡಿಂಗ್ ವಿ ಟೀಚರ್ಸ್ ಆಗಿ ನಾವು ಕೂಡ ಕೇಳಿರಲ್ಲ. ಇಂಗ್ಲೀಷ್ ವರ್ಡ್ಸ್ ಯಾವ್ದು ಗೊತ್ತಾ? ಸಿನಾನಿಮ್ಸು ಅಟಾನಮಿಮ್ಸು ಅಂತ ಕರೀತಾರೆ. ಏನದು? ಸಿನಾನಿಮ್ಸ್ ಅಂದರೆ ಸಿಮಿಲರ್ ವರ್ಡ್ಸು, ಅಟಾನಮಿಮ್ಸ್ ಅಂದರೆ ಆಪೋಸಿಟ್ ವರ್ಡ್ಸ್. ಆಪೋಸಿಟ್ ವರ್ಡ್ಸು ಸಿಮಿಲರ್ ವರ್ಡ್ಸು ಅವ್ನು ಕೇಳಿರೋ ಕ್ವಶನ್ಸು ಆ ವರ್ಡಿಂಗ್ಸು ನಾವು ಇಲ್ಲಿವರೆಗೂ ಎಲ್ಲೂ ಕೇಳಿರಲ್ಲ, ಡಿಕ್ಷನರಿನಲ್ಲೇ ನೋಡಿರಲ್ಲ ನಾವು. ಅಂಥದ್ದನ್ನು ತಗೊಂಡಿರ್ತಾನೆ. ಬೇಕು ಅಂತಾನೆ ಕೊಡೋದು. ಯಾರು ಚೆನ್ನಾಗಿ ಓದಿರ್ತಾರೋ, ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರು ಬರೀಲಿ ಅಂತ. ಅದೆಲ್ಲ ಬಿಗಿನಿಂಗಿಂದ CBSE ಅದು ಇದು ಓದಿರ್ತಾರೆ ನೋಡಿ, ಸೆಂಟ್ರಲ್ ಸಿಲೆಬಸ್ ಓದಿರ್ತಾರಲ್ಲ, ಅವ್ರಿಗೆಲ್ಲ ಈಸಿ. ಅದಕ್ಕೆ ಅವ್ರು ಯಾರು MBA ಎಕ್ಸಾಮ್ ಬರೆಯಲ್ಲ, ಅವರೆಲ್ಲ ಬೇರೆ ಬೇರೆ ಎಕ್ಸಾಮ್ ಬರ್ತಾರೆ. ಅವರೆಲ್ಲ ಕ್ವಾಂಟಮ್ ಫಿಸಿಕ್ಸು, ಏರೋನಾಟಿಕ್ಸು ಅದಕ್ಕೆಲ್ಲ ಹೋಗ್ಬಿಡ್ತಾರೆ. ಪೈಲಟ್ಗಳು ಆ ಥರ ಜಾಬ್ ಕೊಟ್ಟೋಗ್ಬಿಡ್ತಾರೆ. ನಮ್ಮನ್ನು ಮಾತ್ರ ಇಲ್ಲೇ ಫಿಲ್ಟರ್ ಮಾಡಿ ಇರ್ತಾರೆ ಇವರು ಎಕ್ಸಾಮ್ಸಲ್ಲಿ. ಯಾಕಂದರೆ ನಮ್ಗೆ ಇಂಗ್ಲೀಷ್ ಕಡಿಮೆ ಗೊತ್ತಿದೆ ಅಂತ. ಆದರೂ ಬಿಡಂಗಿಲ್ಲ, ಎಷ್ಟಾಗುತ್ತೋ ಅಷ್ಟಾದರೂ ಪ್ರಿಪರೇಷನ್ಸ್ ಆಗಬೇಕು, ಎಷ್ಟಾಗುತ್ತೋ ಅಷ್ಟು ಇಂಗ್ಲೀಷ್. ನೆಕ್ಸ್ಟ್ ಬಿಲ್ಡಿಂಗ್ ಜನರಲ್ ನಾಲೆಡ್ಜ್. ಜನರಲ್ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಜನರಲ್ ನಾಲೆಡ್ಜ್ ಅಂದರೆ ಈಗ ನಿಮಗೆ ಬೇಕಾಗೋದು PECTಗೆ ವಿದಿನ್ 6 ಮಂತ್ಸ್. ಈಗ ಎಕ್ಸಾಮ್ ನಡೆಯೋದು ಜೂನ್ ಅಂದರೆ ಮೋಸ್ಟ್ ಪ್ರಾಬಬ್ಲಿ ನನಗೆ ಗೊತ್ತಿದ್ದಾಗೆ ನೀವು ಲಾಸ್ಟ್ ಇಯರ್ ತೊಗೊಬೇಕು. ಲಾಸ್ಟ್ ಇಯರ್ ಜೂನಿಂದ ಡಿಸೆಂಬರ್ವರೆಗೂ ಓದಿದ್ರೆ ಸರ್, ಲಾಸ್ಟ್ ಇಯರಿಂದ ಇಲ್ಲಿವರೆಗೂ. ಈ ರೀಸೆಂಟ್ ನಿಮ್ಗೆ ಗೊತ್ತಿರುತ್ತೆ. ಎಕ್ಸಾಂಪಲ್ IPL ಗೆದ್ದಿದ್ದು ಯಾರು ಅಂದರೆ RCB, ಎಲ್ಲರಿಗೂ ಗೊತ್ತಿರುತ್ತೆ. ಮೇ ಬಿ ಅಂತ ಕ್ವಶನ್ ಕೇಳ್ತಾನೆ ಇಲ್ಲ ಗೊತ್ತಿಲ್ಲ, ಬಟ್ ಕೇಳ್ಬೋದು. ಲಾಸ್ಟ್ ಮಂತ್ಸಲ್ಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು ನಮಗಿದು. ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೆದಾಗಲೂ ಸಹ 1 ಮಂತ್ ಕೂಡ ಆಗಿಲ್ಲ ಅದಾಗಿ ಇನ್ಸಿಡೆಂಟ್. ಯಾವುದೋ ವರ್ಲ್ಡ್ ಕಪ್ ಯಾವುದೋ ಗೊತ್ತಿಲ್ಲ, ಅದು ನಡೆದಾಗ ಇಮಿಡಿಯೇಟ್ ಕ್ವಶನ್ ಅದ್ರ ಬಗ್ಗೆ ಕೇಳ್ಬಿಟ್ಟಿದ್ರು. ಏನೋ ಬ್ಯಾಟ್ಸ್ಮನ್ ಬಗ್ಗೆ ಏನೋ ಕೇಳಿದ್ರು ಕ್ವಶನ್. ಅದನ್ನು ನಾವು ಅಂದ್ಕೊಂಡ್ವಿ 15 ದಿನ ಆಗಿಲ್ಲ, ಇನ್ನೂ ನಡೆದು ಇಷ್ಟು ಬಗ್ಗೆ ಹೆಂಗೆ ಅಪ್ಡೇಟ್ ಮಾಡ್ತಾ ಇವನು ಅಂತ. ಆ ಥರ ಚಾನ್ಸಸ್ ಇರುತ್ತೆ. ರೀಸೆಂಟಲ್ಲಿರೋ ಅಪ್ಡೇಟ್ಸ್ ನಮ್ಮ ಮೈಂಡಲ್ಲಿ ಇರುತ್ತೆ, ಅದ್ರ ಮುಂಚೆ ಇರೋದಿರಲ್ಲ. ಅದಕ್ಕೆ ಒಂದು ಲಾಸ್ಟ್ ಇಯರ್ ಜೂನಿಂದ ಡಿಸೆಂಬರ್ವರೆಗೂ ಸ್ವಲ್ಪ ತಿಳ್ಕೊಳ್ಳಿ ಏನು ನಡೆದಿದೆ, ಕರೆಂಟ್ ಅಫೇರ್ಸ್ ಏನು ನಡೀತಾ ಇದೆ, ನಮ್ಮ ಇಂಡಿಯಾದಲ್ಲಿ ಏನೇನು ನಡೆದಿದೆ ಅಂತ. ಯಾವುದಾದ್ರು ಸಮಿಟ್ಸ್ ನಡೆದಿದ್ರೆ, ಈಗ ಮೊನ್ನೆ ತಾನೇ ಟೆಕ್ನೋ ಸಮಿಟ್ ನಡೀತು ಬೆಂಗಳೂರಲ್ಲಿ. ಮೋಸ್ಟ್ ಪ್ರಾಬಬ್ಲಿ ಮೇ 20 ತಾರೀಕು ಮೇನ ಇರಬೇಕು, ಮೇನಲ್ಲೋ ಇಲ್ಲ ಅದು ಮುಂಚೆನೇ ನಡೆದಿರೋದು. ಟೆಕ್ನೋ ಸಮಿಟ್ ಅಂತ ನಡೀತು. ಅದು ರಿಗಾರ್ಡಿಂಗ್ ಎ ಬಗ್ಗೆ ಇಂಡಿಯಾದಲ್ಲಿ ನಡೆದಿದೆ ಅದು. ಸೊ ಈ ಥರದ್ದನ್ನು ಕೇಳ್ತಾರೆ, ಡೇಟು, ಪ್ಲೇಸು ಆ್ಯಂಡ್ ಯಾರ್ಯಾರು ಬಂದಿದ್ರು, ಪಾರ್ಟಿಸಿಪೆಂಟ್ಸ್ ಯಾರು, ಈ ಥರ ಕ್ವಶನ್ಸನ್ನು ನೀವು ಇದರಲ್ಲಿ ಗೂಗಲಲ್ಲಿ ಹುಡುಕಿ ನೀವು ತಿಳ್ಕೊಬೇಕು. ಅದೇ ಜನರಲ್ ನಾಲೆಡ್ಜ್. ಆ್ಯಂಡ್ ರೀಸನಿಂಗ್ ಕ್ವಶನ್ಸ್. ರೀಸನಿಂಗ್ ಕ್ವಶನ್ಸ್ ಅಂದರೆ ಏನು ಗೊತ್ತಾ? ಎಲ್ಲ ಕ್ವಶನ್ಸು ನಿಮಗೆ ವರ್ಡಿಂಗ್ಸಲ್ಲಿ ಕೊಡ್ತಾನೆ, ಕ್ವಶನ್ ಪೂರ್ತಿ ವರ್ಡಿಂಗಲ್ಲಿ ಕೊಡ್ತಾನೆ, ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿರ್ತಾನೆ 2 ಅದರಲ್ಲಿ, ಆಮೇಲೆ ಫೈಂಡಿಂಗ್ಸ್ ಅಂತ ಕೊಟ್ಟಿರ್ತಾನೆ. ಸ್ಟೇಟ್ಮೆಂಟು, ಕ್ವಶನ್ನು, ಫೈಂಡಿಂಗು ಎಲ್ಲ ಓದ್ಬಿಟ್ಟು ಫೈನಲ್ ಆನ್ಸರ್ ಕಂಡಿದ್ದೀವಿ ಅಂದರೆ ಅದಕ್ಕೆ ಓದಲೇಬೇಕು. ಲಾಜಿಕ್ಸ್ ಇರುತ್ತೆ ಅದರಲ್ಲಿ, ಆ ಲಾಜಿಕ್ಸನ್ನು ಹುಡುಕ್ಬಿಟ್ಟು ಓದ್ಬಿಟ್ಟು ಆನ್ಸರ್ ಮಾಡಬೇಕು. ಸೊ ದಟ್ ಈಸ್ ವಾಟ್ ಕಾಲ್ಡ್ ಆಸ್ ರೀಸನಿಂಗ್ ಕ್ವಶನ್. ನಿಮ್ಗೆ ಮತ್ತೆ ಎಕ್ಸಾಂಪಲ್ಸ್ ಕೊಡ್ತೀನಿ ನೆಕ್ಸ್ಟ್. ಆ್ಯಂಡ್ ಮಾಸ್ಟರಿಂಗ್ ಫಾರ್ಮುಲಾಸ್ ಆಫ್ ಕ್ವಾಂಟಿಟೇಟಿವ್ ಅನಾಲಿಸಿಸ್. ಫಾರ್ಮುಲಾಸ್ ಮಾತ್ರ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಎಕ್ಸಾಂಪಲ್ ಇವಾಗ ಕೇಳ್ಬಿಡ್ತೀನಿ, ಮೀನ್ ಫಾರ್ಮುಲಾ ಏನು? ಮೀನ್ ಫಾರ್ಮುಲಾ ಏನು? ಆಕ್ಚುಲಿ ಮೀನಲ್ಲಿ 3 ಟೈಪ್ಸ್ ಇದೆ: ಇಂಡಿವಿಜುವಲ್ ಅಬ್ಸರ್ವೇಷನು, ಡಿಸ್ಕ್ರೀಟ್ ಸೀರೀಸು, ಕಂಟಿನ್ಯೂಸ್ ಸೀರೀಸು. 3 ಟೈಪ್ಸ್ ಆಫ್ ಡೇಟಾ ಇರುತ್ತೆ ತಾನೆ. ಇಂಡಿವಿಜುವಲ್ ಬಂದಾಗ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಡಿಸ್ಕ್ರೀಟ್ ಸೀರೀಸ್ ಬಂದಾಗ ಮತ್ತೆ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಸಾರಿ, ಡಿಸ್ಕ್ರೀಟ್ ಬಂದಾಗ ಎಫ್ ಇರುತ್ತೆ, ಸಾರಿ, ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಅದೇ ನೀವು ಕಂಟಿನ್ಯೂಸ್ ಸೀರೀಸ್ ಹೋದಾಗ ಮತ್ತೆ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಅದ್ರಲ್ಲಿ 3 ಮೆಥಡ್ ಇದೆ. ಒಂದು ಡೈರೆಕ್ಟ್ ಮೆಥಡ್, ಇನ್ನೊಂದು ಅಲ್ಲ ಸ್ಟೆಪ್ ಡಿವಿಯೇಷನ್ ಮೆಥಡ್, ಇಂಡೈರೆಕ್ಟ್ ಇಲ್ಲ ಇಲ್ಲಿ ಡೈರೆಕ್ಟ್ ಮೆಥಡ್, ಶಾರ್ಟ್ಕಟ್ ಮೆಥಡ್, ಸ್ಟೆಪ್ ಡಿವಿಯೇಷನ್ ಮೆಥಡ್. 3 ಮೆಥಡ್ಸ್ ಇದಾವೆ ನೋಡಿ. ಇಷ್ಟು ಡೀಟೈಲ್ಡ್ ಆಗಿ ಫಾರ್ಮುಲಾಸ್ ತಿಳ್ಕೊಂಡಿದ್ರೆ ಮಾತ್ರ ಕ್ವಾಂಟಿಟೇಟಿವ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದು. ಪ್ರೋಗ್ರೆಷನ್ಸು ಅಷ್ಟೇ. ಪ್ರೋಗ್ರೆಷನ್ TN ಫಾರ್ಮುಲಾ ಏನು? ಅರ್ಥಮೆಟಿಕ್ ಪ್ರೋಗ್ರೆಷನ್. TN ಫಾರ್ಮುಲಾ ಎಂತ ಟರ್ಮ್ ಫೈಂಡ್ ಔಟ್ ಮಾಡಿದ್ದೆ? ಇಟ್ ಈಸ್ A + n - 1 × D ತಾನೆ. ಜ್ಞಾಪಕ ಇದೆಯಾ? ಎಲ್ಲೋ ಕೇಳ್ದಂಗಿದೆ ನಿಮ್ಮದು. ದಟ್ ಇಸ್ TN = A + n - 1 × D. ಇದ್ರ ಮೇಲೆಲ್ಲ ಪ್ರಾಬ್ಲಮ್ ಬರಲಿಲ್ಲ ಅಂದ್ರೆ ಕೇಳಿ. ನಾನು ಇವಾಗ ಇಲ್ಲೇನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಫಾರ್ಮುಲಾಸ್ ಬಗ್ಗೆ, ಕ್ವಶನ್ಸ್ ಡೆಫಿನೆಟ್ ಆಗಿರುತ್ತೆ. ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ನೋಡಿದ್ದೀನಿ ನಾನು ಈ ಕ್ವಶನ್ಸ್. ನೆಕ್ಸ್ಟ್, ಸ್ಟೇ ಅಪ್ಡೇಟೆಡ್. ನಾರ್ಮಲ್ ಆಗಿ ಅಪ್ಡೇಟ್ಸ್ ಇಟ್ಕೋಬೇಕು. ಅಪ್ಡೇಟ್ಸ್ ಆಫ್ ಕರೆಂಟ್ ಇವೆಂಟ್ಸ್ ಬೈ ರೀಡಿಂಗ್ ನ್ಯೂಸ್ ಪೇಪರ್ಸ್ ಅಂಡ್ ಮ್ಯಾಗಝಿನ್ಸ್. ದಟ್ ಇಸ್ ವಾಟ್ ಐ ಸೆಡ್ ಅರ್ಲಿಯರ್. ಅಂಡ್ ಟೈಮ್ ಮ್ಯಾನೇಜ್ಮೆಂಟ್. ಡೆವಲಪ್ ಎ ಸ್ಟ್ರಾಟಜಿ ಟು ಮ್ಯಾನೇಜ್ ಯುವರ್ ಟೈಮ್ ಡ್ಯೂರಿಂಗ್ ದ ಎಕ್ಸಾಮ್. ಎಕ್ಸಾಮ್ ಆದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಮಾಡಬೇಕು, ಹುಷಾರಾಗಿರಿ ಅಂತ. ನೆಕ್ಸ್ಟ್, ದ ಡೀಟೇಲ್ ಸಿಲೆಬಸ್ ಆಫ್ PGCET. ಸ್ಕ್ರೀನ್ಶಾಟ್ ಬೇಕಾಗ್ತಾ ನೋಡಿ. ದ ಡೀಟೇಲ್ ಸಿಲೆಬಸ್ ಆಫ್ PGCET ಏನಿದೆ? ಇಂಗ್ಲಿಷ್ ಲ್ಯಾಂಗ್ವೇಜ್ ಮೊದಲನೇದು. ಇಂಗ್ಲಿಷ್ ಅಂತ ಇದೆ, ಇಲ್ಲಿ ಆರ್ಡರ್ ಚೇಂಜ್ ಮಾಡ್ಬೋದು ಅಂತ ಕ್ವಶನ್ಸ್ ಕೇಳುವಾಗ. ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಏನು ಕೇಳ್ತಾರೆ? ದ ಫಸ್ಟ್ ಒನ್ ಈಸ್ ಗ್ರಾಮರ್. Grammar, vocabulary and sentence.
ಫಸ್ಟ್ ಗ್ರಾಮರ್ ಇರುತ್ತೆ. ಗ್ರಾಮರ್ ಅಂತ ಬಂದಾಗ ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್, ವರ್ಬ್ಸ್, ಏನೇನೋ ಬರುತ್ತಲ್ಲ ಅದೆಲ್ಲ ಇರುತ್ತೆ. ಪ್ರಿಪೋಸಿಷನ್ಸ್, ನೆಕ್ಸ್ಟ್ ಸಿಮಿಲರ್ ವರ್ಡ್ಸ್, ಆಪೋಸಿಟ್ ವರ್ಡ್ಸ್, ನಾರ್ಮಲ್ ಗ್ರಾಮರ್ ಅದು ಬಿಟ್ಟು ನಾರ್ಮಲ್ ಆಗಿ ಅದ್ರ ಜೊತೆ ಕೇಳೋದು ಇಲ್ಲೆಲ್ಲ ಹೇಳಿದ್ರಲ್ಲ ಕಾಂಪ್ರಹೆನ್ಷನ್, ಇಂಪಾರ್ಟೆಂಟ್ ಒನ್. ನೀವು ಯಾವುದೇ ಎಕ್ಸಾಮ್ ತಗೊಳ್ಳಿ, ನಾಟ್ ಓನ್ಲಿ PGCET, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳಿ, ಇದಂತೂ ಕಂಪಲ್ಸರಿ. ಯಾವುದು? ಕಾಂಪ್ರಹೆನ್ಷನ್. ಏನ್ ಕಾಂಪ್ರಹೆನ್ಷನ್ ಅಂದ್ರೆ ಪ್ಯಾರಾಗ್ರಾಫ್ ಕೊಟ್ಟಿರ್ತಾನೆ, 5 ಕ್ವಶನ್ ಕೇಳಿರ್ತಾನೆ. ಪ್ಯಾರಾಗ್ರಾಫ್ ಚೆನ್ನಾಗಿ ಓದ್ಬಿಟ್ಟು 5 ಕ್ವಶನ್ ಆನ್ಸರ್ ಬಂದ್ಬಿಡುತ್ತೆ. ಇಂಗ್ಲೀಷಲ್ಲಿ ಯಾವ್ದು ಅಟೆಂಡ್ ಮಾಡಲಿಲ್ಲ ಅಂದ್ರೂ ಇದನ್ನ ಅಟೆಂಡ್ ಮಾಡಲೇಬೇಕು. ಯಾಕೆ ಹೇಳಿ? ಮಾರ್ಕ್ಸ್ ಜಾಸ್ತಿ ಸ್ಕೋರ್ ಮಾಡೋಕ್ಕಾಗುತ್ತೆ ಅಂತ. ಗಾಟ್ ಇಟ್? ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಅಂಡರ್ ದಟ್ ಓನ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಅಂಡ್ ಕಾಂಪ್ರಹೆನ್ಷನ್ಸ್ ಆಫ್ ಇಂಗ್ಲೀಷ್. ನೆಕ್ಸ್ಟ್ ಬಂದ್ಬಿಟ್ಟಿದೆ ಅಷ್ಟೇ. ವೊಕ್ಯಾಬುಲರಿ, ಸೆಂಟೆನ್ಸ್ ಫಾರ್ಮೇಷನ್ ಅಂಡ್ ಕಾಂಪ್ರಹೆನ್ಷನ್ಸ್ ಆಫ್ ಇಂಗ್ಲೀಷ್. ಸೆಂಟೆನ್ಸ್ ಫಾರ್ಮೇಷನ್ ಏನ್ ಮಾಡಿರ್ತಾನೆ? ಸೆಂಟೆನ್ಸ್ ಕೊಟ್ಟಿರ್ತಾನೆ, ಡ್ಯಾಶ್ ಕೊಟ್ಟಿರ್ತಾನೆ, ಆಪ್ಷನ್ಸ್ ಕೊಟ್ಟಿರ್ತಾನೆ. ಅದನ್ನ ಸೆಲೆಕ್ಟ್ ಮಾಡಬೇಕು. ಇದೆಲ್ಲ ನೀವು ಮೋಸ್ಟ್ ಪ್ರಾಬಬ್ಲಿ 4th ಸೆಮ್ ವರೆಗೂ ಓದಿದ್ದೀರಾ ಅನ್ಸುತ್ತೆ. ಇಂಗ್ಲಿಷ್ ಗ್ರಾಮರ್ ಕೊಡೋರ್ತಾನೆ ಇದೆಲ್ಲ ಸೇಮ್ ಟೈಪ್ ಕ್ವಶನ್ಸ್ ಇರುತ್ತೆ. ನೀವು ಹಾಗಾದ್ರೆ ಇಂಗ್ಲಿಷ್ ನೀವು ರಿವೈಸ್ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ BCom ಕ್ವಶನ್ ಪೇಪರ್ಸ್ ರಿವೈಸ್ ಮಾಡ್ಕೊಂಡು ಸರ್. ಗ್ರಾಮರ್ ಮಾತ್ರ ಎಲ್ಲ ಓದ್ಬೇಕು, ಟೈಮ್ ಇಲ್ಲ ಮಾತ್ರ. ಸೆಕೆಂಡ್ ಒನ್ ಜನರಲ್ ನಾಲೆಡ್ಜ್. ಜನರಲ್ ನಾಲೆಡ್ಜ್ ಬಂದಾಗ ನೋಡಿ ಏನೇನು ಓದಬೇಕು? ಕರೆಂಟ್ ಇವೆಂಟ್ಸ್ ಮ್ಯಾಕ್ಸಿಮಮ್ ಅದೇ ಕೇಳೋದು. ಇಂಡಿಯನ್ ಅಂಡ್ ಗ್ಲೋಬಲ್ ಅಫೇರ್ಸ್. ನಿಮ್ಮ ಹತ್ರ ಅಷ್ಟೇ ಟೈಮ್ ಇಲ್ಲ ಇವಾಗ. ಇಂಡಿಯನ್ ಗ್ಲೋಬಲ್ ಅಫೇರ್ಸ್ ಎಲ್ಲ ತಿಳ್ಕೊಳ್ಳೋಷ್ಟು ಅಂದ್ರೆ ಇಂಡಿಯನ್ ಜಿಯೋಗ್ರಫಿ, ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅವೆಲ್ಲ ತಿಳ್ಕೊಳ್ತೀರಾ? ಟೈಮ್ ಇಲ್ಲ ನಿಮ್ಮ ಹತ್ರ. ನಾನು ಬೇಡ ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಓದೋದಕ್ಕೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ. ಒಂದು ಅರ್ಧ ಗಂಟೆ ಟೈಮ್ ಕೊಡೋದಾದ್ರೆ ಕೊಡಿ, ತೊಂದರೆ ಇಲ್ಲ. ಎಕನಾಮಿಕ್ಸ್, ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅಂಡ್ ಇಂಡಿಯನ್ ಕಲ್ಚರ್. ಸೊ ದೀಸ್ ಆರ್ ದ ಥಿಂಗ್ಸ್ ಯು ನೀಡ್ ಟು ಕವರ್ ಇನ್ ಜನರಲ್ ನಾಲೆಡ್ಜ್. ಥರ್ಡ್ ಒನ್ ಈಸ್ ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್. ಸೊ ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್ ನಾರ್ಮಲ್ ಆಗಿ ನನ್ನ ಕೇಳಿದ್ರೆ ಸರ್ ಇವು 5ರಲ್ಲೂ ನೀವು ಯಾವ್ದನ್ನ ಪಿಕ್ ಮಾಡ್ತೀರಾ ಒಳ್ಳೆ ಸ್ಕೋರ್ ಮಾಡಕ್ಕೆ ಅಂದ್ರೆ ಇಷ್ಟು: ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್ ಆಸ್ ವೆಲ್ ಆಸ್ ಕ್ವಾಂಟಿಟೇಟಿವ್ ಅನಾಲಿಸಿಸ್. ತುಂಬಾ ಈಸಿಯಾಗಿ, ತುಂಬಾ ಫಾಸ್ಟ್ ಆಗಿ, ವಿದಿನ್ ಶಾರ್ಟ್ ಆಫ್ ಟೈಮ್, 1 hour ಅಲ್ಲ, 100 ಕ್ವಶನ್ಸ್ಗೆ 120 ಮಿನಿಟ್ಸ್ ಕೊಡ್ತಾನೆ ಅನ್ಸುತ್ತೆ. 120 ಅಂದ್ರೆ 2 hours ಕೊಡ್ತಾನೆ. ಆ 2 hours ಅಲ್ಲಿ 1 hour ಅಲ್ಲಿ ಏನಿಲ್ಲ ಅಂದ್ರೂ ಇವೆರಡರಲ್ಲಿ 40ರಲ್ಲಿ 35 ಕ್ವಶನ್ ಆದ್ರೂ ಸಾಲ್ವ್ ಮಾಡ್ಬೋದು ಮನ್ಸ್ ಮಾಡಿದ್ರೆ. 35 ಮಾರ್ಕ್ಸ್ ಬಂತು ಅಂದ್ರೆ ಇಟ್ ಇಸ್ ನಾಟ್ ಎ ಬ್ಯಾಡ್ ಮಾರ್ಕ್ಸ್, ಇಟ್ ಇಸ್ ಅ ಗುಡ್ ಮಾರ್ಕ್ಸ್. 40 ಮಾರ್ಕ್ಸ್ ಬರುತ್ತೆ ಟೋಟಲ್. 40ರಿಂದ 48 ತಗೋಬೇಕು ಅಂತ ಇರುತ್ತೆ. ನೀವು 35 ಮಾರ್ಕ್ಸ್ ಅಲ್ಲೇ ತಗೊಂಡಿದ್ರೆ ಅಂದ್ರೆ ಬೇರೆದೆಲ್ಲ ಸುಮ್ಮನೆ ಬಿಟ್ಬಿಡ್ತೀರಾ. ಬೇರೆದ್ರಲ್ಲೂ ಮಾರ್ಕ್ಸ್ ಬರುತ್ತೆ ತಾನೆ, 10 ಮಾರ್ಕ್ಸ್ ಅಂದ್ರೂ ಬಿಡುತ್ತೆ ನಿಮಗೆ. ಸೊ 45 ಬಂದ್ರೆ ಕೂಡ ವೆರಿ ಗುಡ್ ಮಾರ್ಕ್ಸ್. ಯು ವಿಲ್ ಬಿ ಇನ್ ಸೇಫ್ ಝೋನ್. 40 ಕ್ರಾಸ್ ಆಗ್ಬಿಟ್ರೆ ಒಳ್ಳೆ ಸೇಫ್ ಝೋನ್ ಕೊಡೋಗ್ತೀರಾ ನೀವು, ಒಳ್ಳೆ ಕಾಲೇಜಸ್ ಸಿಗುತ್ತೆ ಅಂತ. ಸೊ ಅವೆರಡು ಕಾನ್ಸಂಟ್ರೇಟ್ ಮಾಡ್ಬೋದು ನೀವು ಇರೋ ಶಾರ್ಟ್ ಟರ್ಮ್ ಅಲ್ಲಿ, ಶಾರ್ಟ್ ಟೈಮ್ ಅಲ್ಲಿ ಇವೆರಡು ಕಾನ್ಸಂಟ್ರೇಟ್ ಮಾಡ್ಬೋದು. ಇವೆಲ್ಲದರಲ್ಲೂ ಒಂದು 5 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್ ತಗೊಂಡಾಗ ಏನ್ ಕೇಳ್ತಾರೆ? ಅನಾಲಿಟಿಕಲ್ ಸ್ಕಿಲ್ಸ್ ಥ್ರೂ ದ ಪಜಲ್ಸ್. ಈ ಪಜಲ್ಸ್, ವೆನ್ ಡಯಾಗ್ರಾಮ್ಸ್, ಬಾಕ್ಸ್ ಕೊಡ್ತಾನೆ, ಸುಡುಕು ಆ ಥರ ಬಾಕ್ಸ್ ಕೊಟ್ಬಿಟ್ಟು ಒಂದಲ್ಲಿ ಮಧ್ಯೆ ಕ್ವಶನ್ ಮಾರ್ಕ್ ಕೊಟ್ಟಿರ್ತಾನೆ. ಈ ಪ್ಲೇಸಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಕೇಳ್ತಾನೆ. ಆ ಥರ ಕ್ವಶನ್ಸ್ ಇದೆಯಲ್ಲ ಅದು. ಮತ್ತೆ ನಾನಾಗ ಹೇಳ್ತಲ್ಲ ಸ್ಟೇಟ್ಮೆಂಟು ಮತ್ತೆ ಫೈಂಡಿಂಗ್ಸ್ ಅಂತ ಕೊಡ್ತಾನೆ. ಸ್ಟೇಟ್ಮೆಂಟ್ ನೋಡ್ಕೊಂಡು ಫೈಂಡಿಂಗ್ ಬರೀಬೇಕು. ಆಮೇಲೆ ಡಯಾಗ್ರಾಮ್ಸ್ ಅಲ್ಲಿ ಬರೆದಾಗ ಒಂದಕ್ಕೊಂದು ಎಷ್ಟು ಸಂಬಂಧ ಇದೆ ಅನ್ನೋದನ್ನ ರಿಲೇಶನ್ಶಿಪ್ ಅಲ್ಲಿ ಹೇಳಿ ಅಂತ ಹೇಳ್ತಾನೆ. ಆ ಥರದಲ್ಲಿ ಏನ್ ಬರುತ್ತೆ? ರೀಸನಿಂಗ್ ಅಲ್ಲಿ ಬರುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್. ಪ್ರಾಬ್ಲಮ್ ಕೊಡ್ತಾನೆ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಇದು ಯಾವ ಪ್ರಾಬ್ಲಮ್ಸ್ ಅಂದ್ರೆ ಏಜ್ ಪ್ರಾಬ್ಲಮ್ಸ್. ಏಜ್ ಪ್ರಾಬ್ಲಮ್ಸ್ ಅಂತಂದ್ರೆ ಇವ್ರು 20 ವರ್ಷದಿಂದ ಇಷ್ಟು ಏಜ್ ಇತ್ತು, ಇವಾಗ ಎಷ್ಟು ಏಜ್ ಇದ್ದಾನೆ. ಇವ್ರ ಅಪ್ಪಗೆ ಇಷ್ಟು ಏಜ್ ಇತ್ತು, ಇವಾಗ ಇವ್ರ ಅಪ್ಪ ಜೊತೆ ಇವನು ಇಷ್ಟು ವರ್ಷ ಜರ್ನಿ ಮಾಡಿದ್ದಾನೆ, ಇವ್ನಿಗೆ ಎಷ್ಟು ಏಜ್ ಆಗಿದೆ, ಈ ತರದ್ ಕೇಳ್ತಾನೆ. ಆಮೇಲೆ ಬ್ಲಡ್ ರಿಲೇಷನ್ಸ್ ಕೇಳ್ತಾರೆ. ಅಂದ್ರೆ ಇಲ್ಲಿ ಸಂಬಂಧ ಹಿಂಗೋ ಕೊಟ್ಬಿಡ್ತಾರೆ, ರಿಲೇಶನ್ಶಿಪ್ ಕೊಟ್ಬಿಟ್ಟು ಒಂದು 5-6 ಕಡೆಯಿಂದ ಕನ್ಫ್ಯೂಸ್ ಮಾಡ್ಬಿಟ್ಟು ಲಾಸ್ಟ್ಗೆ ಇವ್ರು ಏನಾಗ್ಬೇಕು ಇವ್ರಿಗೆ ಅಂತ 4 ಆಪ್ಷನ್ ಕೊಡ್ತಾನೆ. ಅದು ಸೀಟಿಂಗ್ ಅರೇಂಜ್ಮೆಂಟ್ಸ್. ರೌಂಡ್ ಅಲ್ಲಿ ಕೂತಿದ್ದಾರೆ ಅಂತ ಹೇಳ್ತಾನೆ. ಫೇಸ್ ಟುವರ್ಡ್ಸ್ ಸರ್ಕಲ್ ಅಂತ ಹೇಳ್ತಾನೆ. ಫೇಸ್ ಅಪೋಸಿಟ್ ಅಂತ ಹೇಳ್ತಾನೆ. ಫೇಸ್ ರಿವರ್ಸ್ ಅಂತ ಹೇಳ್ತಾನೆ. ಸರ್ಕಲ್ ಹಾಕೋಬೇಕು. ಸರ್ಕಲ್ ಹಾಕೊಂಡು ಆಚೆ ಕಡೆ ಕೂತಿದ್ದಾರೆ ಅಂದ್ರೆ ಆ ಕಡೆ, ಅಂದ್ರೆ ರೌಂಡ್ ಸರ್ಕಲ್ ಅಲ್ಲಿ ಆಚೆ ಕಡೆಗೆ ಮುಖ ಮಾಡಿರ್ಬೇಕು. ಇನ್ಸೈಡ್ ಅಂತ ಬಂದಾಗ ಒಳಗಡೆ ಮುಖ ಮಾಡಿರ್ಬೇಕು. ಈ ತರದ್ದು ಇರುತ್ತೆ. ಅವಾಗ ಲೆಫ್ಟ್ ಅಲ್ಲಿ ಯಾರು ಕೂತಿದ್ದಾರೆ, ರೈಟ್ ಅಲ್ಲಿ ಯಾರು ಕೂತಿದ್ದಾರೆ ಹೇಳೋದು. ನೀವು ಈ ಕಡೆ ಕುತ್ಕೊಂಡಾಗ ರೈಟ್ ಚೇಂಜ್ ಆಗುತ್ತೆ, ಲೆಫ್ಟ್ ಚೇಂಜ್ ಆಗುತ್ತೆ. ಈ ಕಡೆ ಕುತ್ಕೊಂಡಾಗ ರೈಟ್ ಲೆಫ್ಟ್ ಚೇಂಜ್ ಆಗುತ್ತೆ ತಾನೆ. ಆ ಥರದನ್ನ ನೋಡ್ಕೋಬೇಕು. ಕ್ಲಿಯರ್ ಆಗಿ ಒಂದೊಂದು ವರ್ಡ್ ಓದ್ಕೋಬೇಕು. ಅದು ಅವೇ ಪಜಲ್ಸ್. ಆ ಪಜಲ್ಸ್ ಅಲ್ಲಿ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಈ ಸೀಟಿಂಗ್ ಅರೇಂಜ್ಮೆಂಟ್ಸು, ಡೈರೆಕ್ಷನ್ಸು, ಬ್ಲಡ್ ರಿಲೇಷನ್ಸು ನಿಮ್ಗೆ ಏನಿಲ್ಲ ಅಂದ್ರೂ 8ರಿಂದ 10 ಕ್ವಶನ್ಸ್ ಬರುತ್ತೆ. ಟೋಟಲ್ 20ರಲ್ಲಿ 8ರಿಂದ 10 ಕ್ವಶನ್ಸ್ ಬಂದ್ಬಿಡುತ್ತೆ. ಅದು ಪ್ಯಾರಾಗ್ರಾಫ್ ವೈಸ್ ಕೊಟ್ಟಿರ್ತಾನೆ. 4 ಕ್ವಶನ್ ಕೇಳಿರ್ತಾನೆ. ತುಂಬಾನೇ ಈಸಿ ಇರುತ್ತೆ. ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಬರ್ದಿದ್ದೀರಾ ಅಂತ. ಸೊ ದಟ್ ಈಸ್ ವಾಟ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಅನಾಲಿಸಿಸ್ ಅಂಡ್ ಸೆಟ್ಸ್. ಸೆಟ್ಸ್ ಮತ್ತೆ ಅನಾಲಿಸಿಸ್ ಸ್ವಲ್ಪ ಜಾಮೆಟ್ರಿಕಲ್ ಟೈಪಲ್ಲಿ ಇರುತ್ತೆ. ಡಿಫಿಕಲ್ಟ್ ಕೇಳಲ್ಲ. ಕ್ವಶನ್ ಪೇಪರ್ ನೋಡೋಣ ನೆಕ್ಸ್ಟ್ ಯಾವ ರೀತಿ ಇರುತ್ತೆ. 4th ಒನ್ ಕ್ವಾಂಟಿಟೇಟಿವ್ ಅನಾಲಿಸಿಸ್. ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಬಗ್ಗೆ ಮಾತಾಡಿದೆ ನಾನು. ಅರ್ಥಮೆಟಿಕ್ಕು, ಮೀನು, ಮೀಡಿಯನು, ಡಾಟಾ ಇಂಟರ್ಪ್ರಿಟೇಷನ್ಸ್. ಇಲ್ಲೂ ನೋಡಿ 5 ಮಾರ್ಕ್ಸ್ ಡೈರೆಕ್ಟ್ ಆಗಿ ತಗೊಳ್ಳೋ 3 ಕ್ವಶನ್ಸ್ ಹೇಳ್ಬೋದು ನಾನು ಇವಾಗ. ಓಮ್ ಸಿಲೆಬಸ್ ನೋಡಿದಾಗ ಗೊತ್ತಾಯ್ತು. ಒಂದು ಯಾವ್ದು ಗೊತ್ತಾ? ದಟ್ ಈಸ್ ವಾಟ್ ಅಂಡರ್ಲೈನ್ ಮಾಡ್ಕೊಂಡಿದ್ದೀವಿ. ಏನಿದು? ಕಾಂಪ್ರಿಹೆನ್ಷನ್. 5 ಮಾರ್ಕ್ಸ್ ಡೆಫಿನೆಟ್ ಆಗಿ ಒಂದೇ ಕ್ವಶನ್ ಇರುತ್ತೆ. ಇನ್ನೊಂದು 5 ಮಾರ್ಕ್ಸ್ ಏನು ಕೇಳ್ತಾರೆ ಅಂದ್ರೆ
ಅನಾಲಿಟಿಕಲ್ ಸ್ಕಿಲ್. ಇದರಲ್ಲಿ ಯಾವ್ದು ಗೊತ್ತಾ, ಸೀಟಿಂಗ್ ಅರೇಂಜ್ಮೆಂಟ್ ಅಂತ ಹೇಳಿದೆ. ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಲ್ಲಿ 5 ಮಾರ್ಕ್ಸ್, ಅಟ್ಲೀಸ್ಟ್ 4 ಮಾರ್ಕ್ಸ್ ಆದರೂ ಕೇಳ್ತಾನೆ. ಒಂದೇ ಕ್ವಶನ್ 4 ಮಾರ್ಕ್ಸ್ ಇರುತ್ತೆ, ಅಂದ್ರೆ 4 ಸಬ್ ಕ್ವಶನ್ಸ್ ಕೇಳಿರ್ತಾನೆ, ಅಲ್ಲಿಗೆ 14 ಮಾರ್ಕ್ಸ್, 9 ಮಾರ್ಕ್ಸ್ ಬಂತು. ನೆಕ್ಸ್ಟು ಇದರಲ್ಲಿ ಬಂದಾಗ ಎಲ್ಲ ಹೇಳ್ತಾನೆ ನಾನು, ಡಾಟಾ ಇಂಟರ್ಪ್ರಿಟೇಷನ್. ಡಾಟಾ ಇಂಟರ್ಪ್ರಿಟೇಷನ್ ಅಂತಂದ್ರೆ ಗ್ರಾಫ್ ಕೊಡ್ತಾನೆ, ಏನು ಬಾರ್ ಗ್ರಾಫ್ ಕೊಡ್ಬೋದು, ಪೈ ಗ್ರಾಫ್ ಕೊಡ್ಬೋದು, ಕೊಟ್ಬಿಟ್ಟು ಆ ಸ್ಟ್ಯಾಟಿಸ್ಟಿಕ್ಸ್ ಪರ್ಸೆಂಟೇಜಲ್ಲಿ ಹೇಳಿ ಅಂತ ಹೇಳಿರ್ತಾನೆ. ಆ ಪರ್ಸೆಂಟೇಜಲ್ಲಿ ಹೇಳಿದಾಗ 5 ಮಾರ್ಕ್ಸ್, ಮತ್ತೆ 5 ಸಬ್ ಕ್ವಶನ್ಸ್ ಕೊಟ್ಟಿರ್ತಾನೆ. ಆಲ್ಮೋಸ್ಟ್ ನೀವು 3 ಮಾಡಿದ್ರೆ ಎಷ್ಟು ಬಂತು ಇವಾಗ, 14 ಮಾರ್ಕ್ಸ್ ಬಂತು. ಅವ್ನು 15 ಕೇಳ್ಬೋದು, 2 ಕ್ವಶನ್ ಕೇಳ್ಬೋದು. ಎಲ್ಲ ಕಡೆ 2 ಕೇಳಿದ್ರೆ ಒಂದು ಕಡೆ 2 ಕೇಳಲಿ ಸಾಕು, 20 ಮಾರ್ಕ್ಸ್ ಬಂತಲ್ಲ, 20 ಮಾರ್ಕ್ಸ್. ನೀವು ಎಲ್ಲ ಸಿಲೆಬಸ್ಸು ಓದ್ಬಿಟ್ಟು ಅಷ್ಟೊತ್ತೀನಿ ಇಷ್ಟೊತ್ತೀನಿ ಅನ್ನೋ ಬದಲಾಗಿ ನೀವೇನು ಮಾಡ್ಬೋದು, ಒಂದು 3 ಕಾನ್ಸಂಟ್ರೇಟ್ ಮಾಡಿದ್ರು ನಿಮ್ಗೆ 15-20 ಮಾರ್ಕ್ಸ್ ಬರುತ್ತೆ ತಾನೆ. ಅದನ್ನ ಹೇಳ್ತಿರೋದು, ಯಾವುದು ನಿಮಗೆ ಕನ್ವೀನಿಯಂಟು, ಕಂಫರ್ಟಬಲ್, ಈಸಿ ಇರುತ್ತೋ ಅದನ್ನೇ ತಗೊಳ್ಳಿ. ನೀವು ಇಂಡಿವಿಜುವಲ್ ಕ್ವಶನ್ ಸ್ಕೋರ್ ಮಾಡೋದು ತುಂಬಾನೇ ಕಷ್ಟ, ಬಲ್ಕ್ ಕ್ವಶನ್ಸ್ ಅಲ್ಲಿ ಈಸಿಯಾಗಿ ಸ್ಕೋರ್ ಮಾಡೋದು. ನೀವು 5ರಲ್ಲಿ 5 ಮಾಡಲಿಲ್ಲ ಅಂದ್ರೆ ಒಂದು 3 ಆದರೂ ಮಾಡ್ತೀರಾ. ಕಾಂಪ್ರಹೆನ್ಷನ್ ಪ್ರಿಪೇರ್ ಆಗಿದ್ದೀರಾ ಅನ್ಕೊಳ್ಳಿ, ಒಂದು 3 ಬರೆಯೋದು. ಅಥವಾ ಈ ಸೀಟಿಂಗ್ ಅರೇಂಜ್ಮೆಂಟ್ಸ್ ನೀವು 4-5 ಕ್ವಶನ್ ಪ್ರಾಕ್ಟೀಸ್ ಮಾಡಿದ್ದೀರಾ ಅನ್ಕೊಳ್ಳಿ, ಅದರಲ್ಲೂ 5 ಕೇಳಿದ್ರೆ ಒಂದು 3 ಆದರೂ ಏನು ಮಾಡ್ಬೋದು, ಆನ್ಸರ್ ಮಾಡ್ಬೋದು. ಲೈಕ್ ದಿಸ್. ಈಸಿ ಇರೋ ಬೇರೆ ಹುಡ್ಕೋಬೇಕು. ಟೈಮ್ ಕಡಿಮೆ ಇದ್ದಾಗ, ಟೈಮ್ ಜಾಸ್ತಿ ಇದ್ದಾಗ ನೀವು ಓದ್ಬೋದಾಗಿತ್ತು. ಎಸ್, ಅಪ್ಲೈಯಿಂಗ್ ಫಾರ್ಮುಲಾಸ್ ಇನ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ಮತ್ತೆ ಫಾರ್ಮುಲಾಸ್ ಅನ್ನು ಅಪ್ಲೈ ಮಾಡಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಕಂಪ್ಯೂಟರ್ ಅವೇರ್ನೆಸ್. ಇದರಲ್ಲಿ ಏನು ಕೇಳ್ತಾರೆ, ಬೇಸಿಕ್ಸ್ ಜಾಸ್ತಿ ಇರುತ್ತೆ, ಡಾಟಾ ಇಂಟರ್ಪ್ರಿಟೇಷನ್ ಕಂಪ್ಯೂಟರ್ನಲ್ಲೂ ಇರುತ್ತೆ, ಬೈನರಿ ಅರ್ಥಮೆಟಿಕ್ ಅಂಡ್ ಆಪರೇಟಿಂಗ್ ಸಿಸ್ಟಮ್ಸ್. ಆಪರೇಟಿಂಗ್ ಸಿಸ್ಟಮ್ ಇವಾಗ ಯಾವ ನಡೀತಾ ಇತ್ತು ಅದನ್ನು ಕೇಳ್ಬೋದು. ವಿಂಡೋಸು ಅಥವಾ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಯೂಸ್ಡ್ ಇನ್ ಕಂಪ್ಯೂಟರ್ಸು, ಇವೆಲ್ಲ ಕೇಳ್ಬೋದು. ಇವಾಗ ಮೆಮೊರಿನಲ್ಲೂ ಇದೆಯಲ್ಲ ನಿಮಗೆ, ಫಸ್ಟ್ ಏನಾದರೂ ಸ್ಟಾರ್ಟ್ ಆಗೋದು ಕಿಲೋಬೈಟ್ಸಾ, ಕಿಲೋಬೈಟ್ಸಿಂದ ಸ್ಟಾರ್ಟ್ ಆಗುತ್ತಾ, ಕಿಲೋಬೈಟ್ ಮೇಲೆ ಯಾವ್ದಾದ್ರು ಇದೆಯಾ, ಬೈನರಿ ಕಿಲೋನ ಸ್ಟಾರ್ಟ್, ಕೆ ಬಿ ಆದ್ಮೇಲೆ ಹೇಳಿ, MB ಮೆಗಾಬೈಟ್, ಆಮೇಲೆ GB ಜಿಗಾಬೈಟ್, ಆಮೇಲೆ TB ಟೆರಾಬೈಟ್, ಅದಾದ್ಮೇಲೆ ಮೊಬೈಲ್ ನಿಮ್ಮ ಕೈಲಿದೆ, ಟಕ್ ಅಂತ ಹುಡ್ಬೋದಲ್ಲ, ಮೊಬೈಲ್ ಹುಡುಕಿ ಹೇಳ್ಬೋದಲ್ಲ, ಲಿಸ್ಟೇ ಬಂದ್ಬಿಡುತ್ತೆ. ಇನ್ನೂ ಇದಾವೆ, ತುಂಬಾ ಹೋಗುತ್ತೆ, 10ವರೆಗೂ ಇದೆ. ಹಂಗೆ ಹುಡ್ಕೊಳ್ಳಿ, 1 ಮಾರ್ಕ್ಸ್ ಬರುತ್ತೆ, ಶೋರ್ ಆಗಿ ಹೇಳ್ತಾರೆ. 1 ಮಾರ್ಕ್ಸ್ ನಿಮ್ಗೆ ಇವತ್ತೇ ಬಂದ್ಬಿಡುತ್ತೆ. ಕೇಳ್ತಾನೆ ಎಕ್ಸಾಮ್, ಬೈನರಿ ಸಿಸ್ಟಮ್ ಬಗ್ಗೆ ಯಾವಾಗಲೂ ಕೇಳ್ತಾರೆ. ಯಾ, ಸೊ ಲೈಕ್ ದಿಸ್ ಯು ಹ್ಯಾವ್ ಅ ಡಿಫರೆಂಟ್ ಟೈಪ್ಸ್ ಆಫ್ syllabus pattern. In overall PGCET examination, total 5 sections. One is ready. ಮೊದಲನೇದು English language. Second one general knowledge. Third one reasoning and general intelligence. Fourth one quantitative analysis. And the last one is computer awareness. Yes. Stop ಮಾಡಿ ಯಾರು ಮಾಡೋದು. So that is about this. Okay. Next is question paper pattern for PGCET. Important one. Start ಆಯ್ತಾ? Question paper pattern for PGCET. How many questions they are going to ask you in examination is total 100 questions. Please note that. Important ಇದೆ. 100 question ಕೇಳ್ತಾರೆ. So 100 question ಕೇಳಿದಾಗ ಸೆಕ್ಷನ್ಸ್ ನಮಗೆ ಗೊತ್ತಿದೆ. ಇಂಗ್ಲಿಷ್ ಅಲ್ಲಿ ಫಸ್ಟ್ ಎಷ್ಟು ಬರಬೇಕು? 20 questions. ಜನರಲ್ ನಾಲೆಡ್ಜ್ ಅಲ್ಲಿ 20 questions. Reasoning and general intelligence ಅಲ್ಲಿ 20 questions. Quantitative analysis ಅಲ್ಲಿ 20 questions. As well as computer awareness ಅಲ್ಲಿ ಕೂಡ 20 questions. 5 section divided by 20 marks. 5 into 20 ಎಷ್ಟಾಯ್ತು? 100 marks. 100 questions 100 marks ಮಾತ್ರನೇ. 100 questions ಹೇಳ್ತಾ ಇದ್ದೀನಿ, 100 marks, not 200 marks. 2 marks ಇಲ್ಲ. ಒಂದು ಕ್ವೆಶ್ಚನ್ಗೆ 1 marks. There is no negative. Next ಬರುತ್ತೆ ಇದೆ. So this is question paper pattern. ಈ ರೀತಿ ಇದೆ. So about the exam. ನಿಮ್ ಡೀಟೇಲ್ ಆಗಿ ನೀವು ಎಕ್ಸಾಮ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಮೊದಲನೇದು ಮಾರ್ಕ್ ಪರ್ ಕ್ವಶನ್. ಒಂದು ಕ್ವಶನ್ಗೆ ಎಷ್ಟು ಮಾರ್ಕ್ಸ್? 1 ಮಾರ್ಕ್, ನೋ 2 ಮಾರ್ಕ್ಸ್. ಒಂದು ಕ್ವಶನ್ 1 ಮಾರ್ಕ್ಸ್. ಹಾಗಾದ್ರೆ ಟೋಟಲ್ ಮಾರ್ಕ್ಸ್ 100. ಇದು ಗೊತ್ತಿರುತ್ತೆ ಸರ್ ಅಂತ ಹೇಳಿದ್ರೆ ನೀವು ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆ ನೀವೇನ್ ತಿಳ್ಕೊಂಡಿರ್ತೀರಾ ಅದು ಇಲ್ಲಿ ತಿಳ್ಕೊಂಡು ಹೋದ್ರೆ ಇನ್ನೂ ಕಾನ್ಫಿಡೆಂಟ್ ಆಗಿರ್ತೀರಾ. ಇಷ್ಟೇ ಇರೋದು ಅಂತ ಆಲ್ರೆಡಿ ಮೈಂಡ್ ಗೊತ್ತಾಗುತ್ತೆ. ನೀವು ಸುಮ್ಮನೆ ಜಸ್ಟ್ ಕ್ವಶನ್ ಹೋಗಿ ನೋಡಿ 100 ಕ್ವಶನ್ 100 ಮಾರ್ಕ್ಸ್ ಅಂತೆ ಅನ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಏನೋ ಒಂಥರ ಆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ಬೋದು. ಥರ್ಡ್ ಒನ್ ಎಕ್ಸಾಮ್ ಡ್ಯೂರೇಷನ್. ಸೊ ಟೋಟಲ್ ಹೌ ಮೆನಿ ಅವರ್ಸ್? 2 hours. ಟೋಟಲ್ ಹೌ ಮೆನಿ ಮಿನಿಟ್ಸ್? 120 minutes. ಡಿವೈಡ್ ಮಾಡ್ಕೊಳ್ಳಿ ಇವಾಗ 120 divided by 100 ಅಂತ ಹಾಕೊಳ್ಳಿ. ಎಷ್ಟು ಟೈಮ್ ಸಿಗುತ್ತೆ ನಿಮ್ಗೆ ಒಂದು ಕ್ವಶನ್ ಅಟೆಂಡ್ ಮಾಡೋಕ್ಕೆ? 1 minute 7 seconds ಸಿಗ್ಬೋದು. ಕರೆಕ್ಟಾ? ಒಂದು ಕ್ವಶನ್ ಬರೆಯೋಕ್ಕೆ ಎಷ್ಟು ನಿಮಿಷ ನಿಮಗೆ ಟೈಮು? 1 minute 7 seconds. ಇಲ್ಲ 1 minute 2 seconds. 2 seconds. 20 seconds. 20 seconds ಸಿಗ್ತಾ? 20 seconds.
ಅಲ್ಲ 120 ಡಿವೈಡ್ ಬೈ 100 ಅಂತ ಎಷ್ಟು ಬಂತು 1.2 into 60 ಆಗಿದೆ 72 minutes 72 seconds ಸಾರಿ 72 seconds ಒಂದು ಕ್ವೆಶ್ಚನ್ ಅಟೆಂಡ್ ಮಾಡಕ್ಕೆ ನಿಮ್ಗೆ ಎಷ್ಟು ಟೈಮು 72 ಸೆಕೆಂಡ್ ಟೈಮ್ ಮ್ಯಾನೇಜ್ಮೆಂಟ್ ದಟ್ಸ್ ವೈ ವೆರಿ ಇಂಪಾರ್ಟೆಂಟ್ ಇದು ತಿಳ್ಕೊಳ್ದೆ ಹೋಗ್ಬಿಟ್ರೆ ಅರ್ಧ ಕ್ವೆಶ್ಚನ್ ಪೇಪರ್ ಹೋಗ್ಬಿಟ್ಟು ಅಷ್ಟೊತ್ತಿಗೆ ಬೆಲ್ ಆಗ್ತಾ ಇರ್ತಾರೆ ಲಾಸ್ಟ್ ಬೆಲ್ ವಾರ್ನಿಂಗ್ ಬೆಲ್ ಆಗ್ತಾರೆ ಇನ್ನೂ ಅರ್ಧ ಬರೀಬೇಕಾ ಅಂತ ಯೋಚನೆ ಮಾಡ್ಬೇಕಾದ್ರೆ ಅದಕ್ಕೆ ಅಲರ್ಟ್ ಆಗಿರ್ಬೇಕು ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ವಾಚ್ ಅವ್ರು ಕೊಡಲ್ಲ ಗೋಡೆ ಮೇಲೆ ಹಾಕಿರ್ತಾರೆ ನೋಡ್ಕೊತಾ ಇರ್ಬೇಕು ನೀವು ತಗೊಂಡೋಗಂಗಿಲ್ಲ ವಾಚ್ ಕಟ್ಟಂಗಿಲ್ಲ ಮಾರ್ಕಿಂಗ್ ಸ್ಕೀಮ್ +1 ಫಾರ್ ಕರೆಕ್ಟ್ ಆನ್ಸರ್ಸ್ ಡೆಫಿನೆಟ್ಲಿ ನೀವೇನು ಕರೆಕ್ಟ್ ಆನ್ಸರ್ ಬರೆದಿರ್ತೀರಾ ಆನ್ಸರ್ ಕರೆಕ್ಟ್ ಆಗಿರೋ ಆಪ್ಷನ್ ಆಗಿದೆ ಅಂದ್ರೆ ನಿಮ್ಗೆ ಏನು ಸಿಗುತ್ತೆ +1 ಆರ್ 0 ಫಾರ್ ಇನ್ಕರೆಕ್ಟ್ ಆನ್ಸರ್ ನೀವು ಅಟೆಂಡ್ ಮಾಡಿರೋ ಕ್ವಶನ್ ತಪ್ಪಾಗಿದ್ರೆ ನಿಮಗೆ ನೋ ಮಾರ್ಕ್ ಅಂದ್ರೆ 0 ಮಾರ್ಕ್ ಆರ್ ಅನ್ಆನ್ಸರ್ಡ್ ಕ್ವಶನ್ಸ್ ನೀವು ಆನ್ಸರೇ ಮಾಡಿಲ್ಲ ಅಂದ್ರೆ ಅದೇನಾಗಿರುತ್ತೆ 0 ಅವ್ರು ನಿಮ್ಗೆ ಮಾರ್ಕ್ಸ್ ಕೊಡಲ್ಲ ಗ್ರೇಸ್ ಮಾರ್ಕಿಂಗ್ ಕೊಡಲ್ಲ ನೆಗೆಟಿವ್ ದರ್ ಇಸ್ ನೋ ನೆಗೆಟಿವ್ ಮಾರ್ಕ್ ಫಾರ್ ರಾಂಗ್ ಆನ್ಸರ್ಸ್ ನೀವು ರಾಂಗ್ ಆನ್ಸರ್ ಬರೆದ್ರು ನಿಮಗೆ ನೆಗೆಟಿವ್ ಮಾರ್ಕಿಂಗು ಇಲ್ಲ ದಟ್ ಈಸ್ ವಾಟ್ ದ ಅಡ್ವಾಂಟೇಜ್ ಯು ಹ್ಯಾವ್ ಇನ್ PGCET ಎಕ್ಸಾಮ್ ಇದೊಂದು ಮೈನ್ ಅಡ್ವಾಂಟೇಜ್ ಅದಕ್ಕೆ ಸ್ಕೋರ್ ಸ್ವಲ್ಪ ಲಿಬರಲ್ ಆಗಿ ಮಾಡ್ತಾ ಇರ್ತಾರೆ ಸ್ಟೂಡೆಂಟ್ಸ್ ಸೊ ಇಂಪಾರ್ಟೆಂಟ್ ಒನ್ ದಟ್ ಈಸ್ ಎಕ್ಸ್ಪೆಕ್ಟೆಡ್ ರ್ಯಾಂಕ್ಸ್ ವರ್ಸಸ್ ಸ್ಕೋರ್ ನೀವು ಎಷ್ಟು ಸ್ಕೋರ್ ತಗೊಂಡ್ರೆ ನಿಮ್ಗೆ ಎಷ್ಟು ರ್ಯಾಂಕ್ ಬರುತ್ತೆ ಅನ್ನೋದು ಮುಖ್ಯ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ ನೋಡಿ ಅಲ್ಲಿ ಸ್ಟಾರ್ಟ್ ಫ್ರಮ್ ದ ಬಾಟಮ್ 40 to 49 ಮಾರ್ಕ್ಸ್ ಅಲ್ಲಿ ಇದ್ದೀರಾ ಅಂದ್ರೆ ನಿಮ್ಮ ರ್ಯಾಂಕ್ಸ್ ಎಷ್ಟು ಬರುತ್ತೆ 7001 to ಲಾಸ್ಟ್ ಒನ್ ಇಂದ 7001 to 15,000 ಇನ್ನೂ ಜಾಸ್ತಿನೇ ಆಗ್ಬೋದು ಅಂದ್ರೆ ನಿಮ್ಗೆ 40 ರಿಂದ 49 ಮಾರ್ಕ್ಸ್ ಬಂದಿದೆ ಅಂದ್ರೆ ನಿಮ್ಗೆ ಯಾವ ರ್ಯಾಂಕು 2,000 ರಿಂದ 15,000 ರ್ಯಾಂಕ್ ಹಾಗಾದ್ರೆ ನೀವು 40ಕ್ಕಿಂತ ಕಡಿಮೆ ತಗೊಂಡ್ರೆ 40ಕ್ಕಿಂತ ಕಡಿಮೆ ತಗೊಂಡ್ರೆ 15,000 ಮೇಲೆ ರ್ಯಾಂಕ್ ಅಂದ್ರೆ ಇಲ್ಲಿ ರ್ಯಾಂಕ್ ಜಾಸ್ತಿ ಆಗ್ತಾ ಇದ್ದಷ್ಟು ನಿಮ್ಗೆ ಒಳ್ಳೆ ಕಾಲೇಜ್ ಆಪ್ಷನ್ ಏನಾಗ್ತಾ ಹೋಗುತ್ತೆ ಕಡಿಮೆ ಆಗುತ್ತೆ ಸೊ ರ್ಯಾಂಕ್ಸ್ ನಿಮ್ಗೆ ಯಾವಾಗಲೂ ಏನಾಗಿರ್ಬೇಕು ರ್ಯಾಂಕ್ಸ್ ಜಾಸ್ತಿ ಬೇಕು ಅಂದ್ರೆ ಮಾರ್ಕ್ಸ್ ಜಾಸ್ತಿ ಆಗಿರ್ಬೇಕು ಮಾರ್ಕ್ಸ್ ಜಾಸ್ತಿ ಇದ್ದಾಗ ಒಳ್ಳೆ ರ್ಯಾಂಕ್ ಅಲ್ಲಿ ಇರ್ತಾರೆ ಒಳ್ಳೆ ರ್ಯಾಂಕ್ ಅಲ್ಲಿ ಇದ್ದಾಗ ಒಳ್ಳೆ ಕಾಲೇಜ್ ಸಿಗುತ್ತೆ ಡಿಪೆಂಡ್ಸ್ ಇದರಲ್ಲೂ ನೆಕ್ಸ್ಟ್ ಬರುತ್ತೆ ಲಿಸ್ಟ್ ಯಾವ ಕಾಲೇಜಲ್ಲಿ ತಗೊಂಡ್ರೆ ನಿಮ್ಗೆ ಎಷ್ಟು ಫೀಸ್ ಇದೆ ಎಷ್ಟು ಪ್ಯಾಕೇಜಸ್ ಬರುತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ಇನ್ನೂ ಬರ್ತಾನೆ ಇರುತ್ತೆ ಅದಕ್ಕೆ ಫಸ್ಟ್ ಮಾರ್ಕ್ಸ್ ತಿಳ್ಕೊಳ್ಳಿ ಮೊದಲನೇದು 40 to 49 ತಗೊಂಡ್ರೆ ನಿಮ್ಮ ರ್ಯಾಂಕ್ಸ್ ಎಲ್ಲಿರುತ್ತೆ ಇದು ಅಪ್ರಾಕ್ಸಿಮೇಟ್ಲಿ ನಾಟ್ ಶೋರ್ ಡಿಪೆಂಡ್ ಅಪಾನ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ತೊಗೊಳ್ಳೋದಲ್ಲ ಎಕ್ಸಾಮ್ ಈ ವರ್ಷ 1 ಲಕ್ಷ ತಗೊಂತಾರೆ ಹೋದ ವರ್ಷ ಬರೀ 70,000 ತಗೊಂಡಿರ್ಬೋದು 70,000 ಈ ಥರ ಡಿಸೈಡ್ ಮಾಡಿರ್ಬೋದು ಈ 1 ಲಕ್ಷ ತಗೊಂಡ್ರೆ ನೀವು 40-49 ಕಡಿಮೆ ಮಾಡ್ಬೋದು ನೀವು 15,000 25,000 ಮಾಡ್ಬೋದು ಡಿಪೆಂಡ್ಸ್ ಅದು ಇದು ಲಾಸ್ಟ್ ಇಯರ್ ಸ್ಟ್ಯಾಟಿಸ್ಟಿಕ್ಸ್ ಈ ವರ್ಷ ಎಷ್ಟು ಜನ ಅಪ್ಲೈ ಮಾಡಿದ್ರೆ ಯಾರಿಗೂ ಗೊತ್ತಿಲ್ಲ ತಾನೆ ಡಿಪೆಂಡ್ ಅಪಾನ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಸೊ 7,000 to 15,000 ಆವರೇಜ್ ಅಪ್ರಾಕ್ಸಿಮೇಟ್ಲಿ ನೆಕ್ಸ್ಟ್ 50 ರಿಂದ 59 ತಗೊಂಡಾಗ ಇದೇ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡು ನಾವು ಕಂಪೇರ್ ಮಾಡಿದ್ರೆ 50-59 ಇದ್ರೆ ಎಲ್ಲಿರ್ತೀರಾ ರ್ಯಾಂಕು 2,000 ಇಂದ 7,000 60 to 69 ಎಲ್ಲಿರ್ತೀರಾ ಬರೀ 500 ಜನ ಇರ್ತಾರೆ 600 ಜನ ಇದ್ದಾರೆ 1,401 to 2,000 70-79 ಅಂದ್ರೆ 1,000 ಇಂದ 1,400 ಮತ್ತೆ ಹಾಗಾದ್ರೆ ಇದಕ್ಕೆ ಮೇಲೆ ತಗೊಂಡ್ರೆ ನಾನು ಆಗ್ಲೇ ಹೇಳಿದ್ನಲ್ಲ 100 ಇಂದ 75 ಅಂದ್ರೆ ಮ್ಯಾಕ್ಸಿಮಮ್ ರ್ಯಾಂಕ್ಸ್ ಎಷ್ಟಿರ್ತವೆ 150 ಇರುತ್ತೆ ಅಂತ ಬಟ್ ಅವನೇ ಹೇಳ್ತಾ ಇದ್ದೇನೆ 1,000 ಇರುತ್ತೆ ಅಂತ ಬಟ್ 1,000 ಇರಲ್ಲ ಒಂದು 500 to 600 ಇರ್ಬೋದು ಟಾಪ್ ರ್ಯಾಂಕ್ಸ್ ಎಷ್ಟಿಂದ 100 ರಿಂದ 75 75ರಿಂದ 100 ತಗೊಳ್ಳಿ 75ರಿಂದ 100 ತಗೊಂಡ್ರೆ ನೀವು ಯಾವ ರ್ಯಾಂಕಲ್ಲಿ ಇರ್ತೀರಾ ಅಮ್ಮ ಅಂದ್ರೆ ಒಂದು 500 ರ್ಯಾಂಕ್ ಒಳಗೆ ಬರ್ಬೋದು 500 ರ್ಯಾಂಕ್ ಬಂದಿದ್ದೀರಾ ಅಂದ್ರೆ ನೀವು ಯಾರು ಕೇಳಂಗೆ ಎಲ್ಲ ಟಾಪ್ ಕಾಲೇಜ್ ಡಿಸ್ಪ್ಲೇ ಆಗುತ್ತೆ ಕೌನ್ಸಿಲಿಂಗ್ ಹೋದಾಗ ನೀವು ಆ ಕಾಲೇಜ್ ಪಿಕ್ ಮಾಡ್ಕೊಂಡು ಆರಾಮಾಗಿ ಕಾಲೇಜ್ ಹೋಗ್ಬೋದು ಅವನು ಅಷ್ಟೇ PGCET ನಲ್ಲಿ ಏನು ಡಿಸೈಡ್ ಮಾಡಿರ್ತಾನೋ ಫೀಸ್ ಅಷ್ಟು ತಗೊಳ್ಬೇಕು ಅದ್ರ ಜೊತೆ ಇನ್ನು ಅಡಿಷನ್ ತಗೊಳ್ತಾರೆ PGCET ನಲ್ಲಿ ಒಂದು 70,000 DD ಕಟ್ಟಬೇಕು PGCET ನಲ್ಲಿ ಕೌನ್ಸಿಲಿಂಗ್ ತಗೊಂಡು MBA ಕಾಲೇಜ್ ತಗೊಳ್ಳುವಾಗ DD ಕಟ್ಟಬೇಕು ವಾಪಸ್ ಕೊಡ್ತಾರೆ DD ಕಟ್ಟಬೇಕು ನೀವು ಫಸ್ಟ್ ಎಂಟ್ರಿ ಆಗುವಾಗ ಆ DD ಅಮೌಂಟು ಕಾಲೇಜ್ಗೆ ಹೋಗುತ್ತೆ ಅರ್ಧ ಕಾಲೇಜ್ಗೆ ಹೋಗುತ್ತೆ ಅರ್ಧ ಯೂನಿವರ್ಸಿಟಿಗೆ ಹೋಗುತ್ತೆ ಬಟ್ ರಿಟರ್ನ್ ಬರುತ್ತೆ ವಾಪಸ್ ಆಮೇಲೆ ಇನ್ನು ಅಡಿಷನ್ ಫೀಸು ಕಾಲೇಜ್ ಸ್ಟ್ಯಾಂಡರ್ಡ್ ಮೇಲೆ ತಗೋತಾರೆ ಅವ್ರು ನಾವೇನೋ ಸ್ಕಿಲ್ ಇಂಪ್ರೂವ್ ಮಾಡ್ತೀವಿ ಅದು ಇದು ಅಂತ ಹೇಳ್ಕೊಡ್ತಾರಲ್ಲ ಅದಕ್ಕೋಸ್ಕರ ಎಕ್ಸ್ಟ್ರಾ ತಗೊಳ್ತಾರೆ ಆ ಕಾಲೇಜ್ ಬಗ್ಗೆ ತಿಳ್ಕೊಂಡೇ ಹೋಗ್ಬೇಕು ನಿಮ್ಗೆ ಸೆಲೆಕ್ಟ್ ಆಗಿದ ತಕ್ಷಣ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಆ ಕಾಲೇಜ್ ಡೀಟೇಲ್ಸ್ ಕಂಪ್ಲೀಟಾಗಿ ಕೊಟ್ಬಿಡ್ತೀನಿ ಯಾವ ಕಾಲೇಜ್ ನಿಮ್ಗೆ ಸೆಲೆಕ್ಟ್ ಮಾಡ್ಕೊಳ್ಳೋ ಕೌನ್ಸಿಲಿಂಗ್ ಹೋಗುವ ಕೂಡ ನೆಕ್ಸ್ಟ್ ಇಸ್ ವಾಟ್ ಆರ್ ದ ಬೆಸ್ಟ್ ಕಾಲೇಜ್ ಹೂ ಆಫರ್ MBA ಫಾರ್ PGCET ನಲ್ಲಿ ಬೆಸ್ಟ್ ಕಾಲೇಜಸ್ ಯಾವ್ದು ನೋಡಿ ಇನ್ ಕರ್ನಾಟಕ ದ ಸ್ಟ್ರಾಂಗ್ ಕಾಲೇಜಸ್ ಇನ್ಕ್ಲೂಡ್ ಫಸ್ಟ್ ಒನ್ PS ಕೇಳಿದ್ರಾ ಪ್ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಷನ್ PS ಯೂನಿವರ್ಸಿಟಿ ಫೀಸ್ ನೋಡಿ ಎಷ್ಟಿದೆ ಆಫರ್ ಬೆಸ್ಟ್ ಕಾಲೇಜ್ ಆಫರ್ MBA ಅಂಡರ್ PGCET no that is package that is not a fees package PS ಯೂನಿವರ್ಸಿಟಿ ನಲ್ಲಿ ಪ್ಯಾಕೇಜ್ ಎಷ್ಟಿದೆ ಗೂಗಲ್ ಸಿಕ್ಕಿರೋ ಡೀಟೇಲ್ ಇದು ನಾವಿನ್ನೂ ಎನ್ಕ್ವೈರಿ ಮಾಡಿದ್ರೆ ಇನ್ನೂ ಜಾಸ್ತಿ ಸಿಗುತ್ತೆ ಎನ್ಕ್ವೈರಿ ನಾವು ಡೈರೆಕ್ಟಾಗಿ ಮಾಡಿದ್ರೆ ಇನ್ನೂ ಜಾಸ್ತಿ ಸಿಗುತ್ತೆ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಬಟ್ ಅವ್ರು ತೋರಿಸ್ಕೊಳಕ್ಕಾಗಲ್ಲ ಅದಕ್ಕೆ ಎಷ್ಟು ಕಡಿಮೆ ತೋರಿಸಿರ್ತಾರೆ ಗೂಗಲಲ್ಲಿ 14 ನನ್ನ ಪ್ರಕಾರ 20 ಇರ್ಬೋದು ಪ್ಯಾಕೇಜ್
ಅಲ್ಲಿ ನೀವು MBA ಮಾಡಿದಿರ ಅಂದರೆ 14-15 ಲಕ್ಷ ಸಂಬಳ ಒಂದು ವರ್ಷಕ್ಕೆ. ನೀವು ಅಲ್ಲಿ MBA ಮಾಡಿದ್ರೆ ಬಂದು ತೊಗೊಂಡೋಗ್ತಾರಲ್ಲ, ನಿಮ್ಮ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಿ ಕರ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ಇಷ್ಟು ಇರುತ್ತೆ. ಸೆಕೆಂಡ್ ಒನ್ ಈಸ್ ಕ್ರಿಸ್ಟ್ ಜಯಂತಿ ಕಾಲೇಜ್. ದ ಮ್ಯಾಕ್ಸಿಮಮ್ ಪ್ಯಾಕೇಜ್ ಇಸ್ 9 lakh, ಮಿನಿಮಮ್ ಇಸ್ 8.5 ಅಂತ. ಇವ್ರು ಯಾವ ಥರ ಸ್ಟ್ಯಾಟಿಕ್ಸ್ ಕೊಡ್ತಾರೆ ಗೊತ್ತಾ? ಈಗ ನಿಮ್ಮ ಥರ ಒಂದು 20 ಜನ ಕರೀತಾರೆ ಕ್ಯಾಂಪಸ್ ಇಂಟರ್ವ್ಯೂಗೆ. 20 ಜನ ಕರೆದು ಅದರಲ್ಲಿ ಯಾರು ಟಾಪ್ ಕ್ಯಾಂಡಿಡೇಟು ಎಷ್ಟು ಸಂಬಳ ಹೇಳಿರ್ತಾನೋ ಅಷ್ಟು ಸಂಬಳ ಅವ್ರ ಕಂಪನಿ ಆಫರ್ ಮಾಡಿದ್ರೆ ಅದನ್ನ ಅವ್ರಿಗೆ ಹಾಕಿರ್ತಾರೆ, ಡಿಸ್ಪ್ಲೇ ಮಾಡಿ. ಎಲ್ಲರಿಗೂ ಆಗಲ್ಲ ಅದು, ಎಲ್ಲರಿಗೂ ಸಿಗಲ್ಲ. ಅಲ್ಲಿರೋ ಟಾಪ್ ಕ್ಯಾಂಡಿಡೇಟ್ಸ್ ಅಲ್ಲಿ ಯಾರು ಟಾಪ್ ಕ್ಯಾಟಗರೀಸ್ ಇರುತ್ತೋ ಅವ್ರಿಗೆ ಅದರ ಕ್ವಾಲಿಟೀಸ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಂಗಾಗಿ ಹೈಯೆಸ್ಟ್ ಎಷ್ಟು ಸಿಕ್ಕಿದಲ್ಲಿ 9 lakhs. CMS ಬಿಸ್ನೆಸ್ ಸ್ಕೂಲ್ ನೋಡಿ, CMR ಇರಬೇಕು 12.05 and Tata Pi Management Institution 13.02 lakh. Alliance School of Business comparatively ಅವರೇ ಜಾಸ್ತಿ ಇದ್ದಾರೆ. Alliance School of Business 15 lakhs. NSB National School of Bank 9.10 lakhs and RB Institute of Management Studies 11.3. ಇದು ಬಿಟ್ಟು ರಾಮಯ್ಯನೂ ಇದೆ. MS ರಾಮಯ್ಯ ಗೊತ್ತಾ ನಿಮಗೆ? MS ರಾಮಯ್ಯ ಕ್ರೈಸ್ಟ್. ನೀವು ಕ್ರೈಸ್ಟಲ್ಲಿ ಹೋಗಿದ್ರೆ ಅಂದರೆ ಫಾರಿನ್ ರಿಕ್ರೂಟ್ಮೆಂಟ್. ಕ್ಯಾಂಪಸ್ ಇಂಟರ್ವ್ಯೂಗಳೆಲ್ಲ ಯಾವುದು ಇಂಡಿಯನ್ ಕಂಪ್ನೀಸ್ ಬರೋದು, ಅಲ್ಲೆಲ್ಲ ಫಾರಿನ್ ಕಂಪ್ನೀಸ್ ಬರ್ತಾರೆ. ಅವರೆಲ್ಲ ಡಾಲರ್ಸಲ್ಲಿ ಪೇ ಮಾಡೋದು. ಡಾಲರ್ಸ್ UK ನಲ್ಲೂ ಇರುತ್ತೆ. UK ನಲ್ಲೂ ಇಲ್ಲಿಂದ ಕ್ಯಾಂಪಸ್ ಮಾಡಿ UK ಕಳಿಸ್ಬಿಡ್ತಾರೆ. ಇದ್ರ ಜೊತೆನಲ್ಲಿ ನೀವು MBA ಒಂದೇ ಮಾಡ್ಕೊಳ್ಳೋ ಬದಲು MBA ಜೊತೆನಲ್ಲಿ ಕೆಲವು ಇದಾವೆ. ಏನಿದೆ ಅಂತಂದರೆ ಅಡಿಷನಲ್ ಕೋರ್ಸಸ್ ಬರುತ್ತೆ. ಎಕ್ಸಾಂಪಲ್ ನೀವು ಒಂದು ಕೋರ್ಸ್ ಬಗ್ಗೆ CFA ಅಂತ ಇದೆ, 6 months ಕೋರ್ಸ್. 6 ತಿಂಗಳ ಕೋರ್ಸ್ ನೀವು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನೀವೇ ಓದ್ಕೊಂಡು ಎಕ್ಸಾಮ್ ಬರ್ತಿದ್ದೀರಾ ಅಂದರೆ ಅಲ್ಲೇ ಪ್ಯಾಕೇಜಿಂಗ್ MBA ಜೊತೆ 25-26 ಲಕ್ಷ ಬರುತ್ತೆ. ಕೋರ್ಸ್ ಕಂಪ್ಲೀಟ್ ಮಾಡುತ್ತೆ. ಇಟ್ ಈಸ್ ಅಕ್ಸೆಪ್ಟೆಡ್ ಇನ್ ಆಲ್ ಓವರ್ ದ ವರ್ಲ್ಡ್, ಯೂನಿವರ್ಸಲ್ ಕೋರ್ಸ್. ನಾವು ಅನ್ಕೊಂತೀವಿ ಕಾಮರ್ಸ್ ಅವ್ರಿಗೆ ಆಪರ್ಚುನಿಟಿನೇ ಇಲ್ಲ ಅಂತ. ಒಬ್ಬ ಡಾಕ್ಟರ್ ಕೂಡ ಇಲ್ಲ ಅಷ್ಟು ಆಪ್ಷನ್ಸ್ ಕಾಮರ್ಸ್ ಓದೋರಿಗಿದೆ. ನಾವು ಅಂದ್ಕೊಳ್ತಿದ್ದೀವಿ ಅಷ್ಟೇ. ಡಾಕ್ಟರ್ಸ್ ಏನಾಗ್ಬಿಟ್ಟಿದ್ದಾರೆ ಗೊತ್ತಾ, ಎಲ್ಲರೂ ಡಿಮ್ಯಾಂಡ್ ಜಾಸ್ತಿ ಮಾಡ್ಕೊಂಡು ಜಾಸ್ತಿ ಜನ ಬಂದ್ಬಿಟ್ಟಿದ್ದಾರೆ. MBA ಮಾಡೋದು ಜಾಸ್ತಿ ಜನ ಇಲ್ಲ ಅಂತಲ್ಲ, ಮಾಡ್ತಾರೆ. ಮಾಡಿ ರೈಟ್ ಪಕ್ಕಲ್ಲಿ ಎಷ್ಟು ಜನ ಹೋಗ್ತಾರೆ, ಆ ರೂಟ್ ಪ್ರಕಾರ ಯಾರು ಹೋಗ್ತಾ ಇದ್ದಾರೆ ಅದನ್ನ ನೋಡ್ಬೇಕಲ್ಲ, ಬಹಳ ಮುಖ್ಯ. ನಾವು ಎಲ್ಲರೂ ಓದ್ತೀವಿ, ಎಲ್ಲರೂ ಓದಿದ್ದೀವಿ, ಎಲ್ಲರೂ ಓದ್ಬಿಟ್ಟು ಲಾಸ್ಟ್ ನಾವು ಡೆಸ್ಟಿನೇಷನ್ ಸೇರೋದಿದೆಯಲ್ಲ, ಅದು ಎಷ್ಟು ಜನ ರೀಚ್ ಆಗ್ತಾ ಇದೀವಿ ಅದನ್ನ ಯಾರು ನೋಡ್ತಾರೆ. ಸೊ ಡೆಸ್ಟಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಎಲ್ಲಿ ಹೋಗಿ ರೀಚ್ ಆಗಬೇಕು ಅಂತ. ದುಡ್ಡು ಹೆಂಗೂ ಖರ್ಚು ಮಾಡ್ತೀವಿ. ಯಾವಾಗಲೂ ಎಜುಕೇಷನ್ ಓದುವಾಗ ನಂಗೆ ಅಷ್ಟು ಖರ್ಚು ಆಗ್ಬಿಡುತ್ತೆ, ಇಷ್ಟು ಖರ್ಚು ಆಗ್ಬಿಡುತ್ತೆ, ಕ್ಯಾಲ್ಕುಲೇಷನ್ಸ್ ಇರುತ್ತೆ ನಮಗೆ. ಆದರೆ ಖರ್ಚು ಮಾಡಿರೋದ್ರ ಜೊತೆನಲ್ಲಿ ಇನ್ನು ಸ್ವಲ್ಪ ಖರ್ಚು ಮಾಡಿ ಮುಂದೆ ಕೊಟ್ಟೋಗ್ಬಿಟ್ರೆ ಎಜುಕೇಷನ್ ನೀವು ಖರ್ಚು ಮಾಡಿದ್ಮೇಲೆ ಅದು ಲಾಸೇ ಅಲ್ಲ ನಿಮಗೆ. ಡೆಫಿನೆಟಾಗಿ ಅದು ವಾಪಸ್ ಬರುತ್ತೆ, ರಿಟರ್ನ್ಸ್ ಬರುತ್ತೆ. ಬಟ್ ಆಯಾ ಟೈಮ್ ಏನೇನು ಮಾಡಬೇಕು ಅದೆಲ್ಲ ಮಾಡಬೇಕು. ದಟ್ ಈಸ್ ವೈ ಆ CFA ಅಂತ ಒಂದಷ್ಟು ಕೋರ್ಸ್ಗಳಿದ್ದಾವೆ, ಒಂದು 7-8 ಕೋರ್ಸ್ ಇದ್ದಾವೆ. ಯಾವುದಾದ್ರೂ ಮಾಡ್ಕೊಳ್ಳಿ, ಬರೀ MBA ಮಾಡ್ಕೊಳ್ಳಿ. ಈಗ MBA ಯಾವ್ದಾದ್ರು ಒಂದು ಟಾಪ್ ಕಾಲೇಜ್ ಸಿಗಲಿಲ್ಲ, ಇಂಥದ್ದು ಯಾವುದೋ ಟಾಪ್ ಕಾಲೇಜ್ ಸಿಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಳೋದು ಬೇಡ. ಬೇರೆ ಕಾಲೇಜ್ಗೆ ಹೋಗಿ, ಬೇರೆ ಕಾಲೇಜ್ಗೆ ಹೋಗಿ ಒಂದು 2-3 ಲಕ್ಷ ಇರುತ್ತೆ ಕಾಲೇಜಲ್ಲಿ ಫೀಸು. ಅಲ್ಲೇ ನೀವು MBA ಅಡ್ಮಿಷನ್ ಆಗ್ಬಿಟ್ಟು MBA ಮಾಡಿಕೊಂಡು ಅವನು 4 ಲಕ್ಷ ಕೊಟ್ಟರು ಪರವಾಗಿಲ್ಲ ಪ್ಯಾಕೇಜ್. ಅದ್ರ ಜೊತೆನಲ್ಲಿ ಅಡಿಷನಲ್ ಕೋರ್ಸ್ ಮಾಡ್ಕೊಳ್ಳಿ. 2 ವರ್ಷ ಟೈಮ್ ಇರುತ್ತಲ್ಲ MBA ಮಾಡುತ್ತೆ, ಅವರು ನಿಮ್ಗೆ ಟೈಮ್ ಕೊಡ್ತಾರೆ. ಏನು ನಿಮಗೆ ಎವ್ರಿ ಡೇ ಕಾಲೇಜಿಗೆ ಬನ್ನಿ, ಹಂಗೆ ಬನ್ನಿ ಅಂತ ಏನು ಹೇಳಲ್ಲ, ರಿಸ್ಟ್ರಿಕ್ಷನ್ಸ್ ಏನಿರಲ್ಲ. ಅಷ್ಟು MBA ಅಂದಾಗ ವಾರಕ್ಕೆ ಒಂದು 4 ದಿನ ಕ್ಲಾಸ್ ಇರುತ್ತೆ, 2 ದಿನ ನಿಮ್ಗೆ ಹಾಲಿಡೇನೂ ಕೊಡ್ತಾರೆ. ಈ ಪ್ರಾಜೆಕ್ಟ್ ವರ್ಕ್ ಅಂತಂದರೆ ಲಾಸ್ಟ್ ಸೆಮಲ್ ಅಂತೂ ನೀವು ಕಾಲೇಜ್ಗೆ ಹೋಗಲ್ಲ, ಅವ್ರ ಕಾಲೇಜಿಂದ ನಿಮ್ಮನ್ನು ಆಚೆನೇ ಇಟ್ಟಿರ್ತಾರೆ. ಪ್ರೋಗ್ರಾಮ್ಸು ಇವೆಂಟ್ಸು ಅಂತಾನೆ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀರಾ. ಸೊ ಹಂಗಾಗಿ ನೀವೇನು ಮಾಡಬೇಕು, ಅವಾಗ ಆ ಟೈಮನ್ನು ನಿಮ್ಮ ಅಡಿಷನಲ್ ಕೋರ್ಸನ್ನು ಕಲ್ತ್ಕೊಳ್ಳೋಕ್ಕೆ ನೀವು ಎಫರ್ಟ್ಸನ್ನು ಹಾಕಬೇಕು. ದುಡ್ಡು ಖರ್ಚು ಮಾಡಿ ಜೊತೆಗೆ ಕೋರ್ಸ್ ಮಾಡ್ಕೊಳ್ಳಿ. ಡಬಲ್ ಕೋರ್ಸ್ ಆಗಿದೆ ಅಂತಂದರೆ ಆವಾಗ ಕ್ಯಾಂಪಸ್ ಇಂಟರ್ವ್ಯೂಗೆ ಹೋಗ್ತೀರಾ ನೋಡಿ, ಅವಾಗ ನಿಮ್ಗೆ ಜಾಸ್ತಿ ಚಾನ್ಸಸ್ ಕೊಡ್ತಾನೆ. ಪ್ಯಾಕೇಜ್ ಜಾಸ್ತಿ ಕೇಳ್ಬೋದು. ನಾನು ಈ ಕೋರ್ಸ್ ಮಾಡ್ಕೊಳ್ಳಿ, ನನಗೆ ಅಡಿಷನಲ್ ಪ್ಯಾಕೇಜ್ ಕೊಡಿ ಅಂತ. ಆವಾಗ ನೀವು ಅವ್ನು 5 ಲಕ್ಷ ಹೇಳಿದ್ರೆ 10 ಲಕ್ಷನೂ ಕೇಳ್ಬೋದು ಒಂದೇ ಸರಿ. ಫಸ್ಟ್ ಇಯರೇ ನಿಮ್ಗೆ 10 ಲಕ್ಷ ಸಿಗುತ್ತೆ ಅಂದರೆ ಅದು ದುಡ್ಡು ತುಂಬ ಕಡಿಮೆನಾ? ನೀವು 2 ಲಕ್ಷ ಖರ್ಚು ಮಾಡಿರ್ತೀರ, 3 ಲಕ್ಷ ಖರ್ಚು ಮಾಡಿರ್ತೀರ MBAಗೆ, 10 ಲಕ್ಷ ನಿಮ್ಗೆ ಒಂದೇ ಸಲ ಪ್ಯಾಕೇಜ್ ಬರುತ್ತೆ ಅಂದರೆ ಕಡಿಮೆನಾ ನಿಮಗೆ? ಇಲ್ಲ ತಾನೆ. 10 ಲಕ್ಷನೂ ಎಲಿಜಿಬಿಲಿಟಿ ಇರೋದೇ ತಾನೆ, ಒಳ್ಳೆ ಸಂಬಳನೇ ತಾನೆ. ತಿಂಗಳಿಗೆ ಏನಿಲ್ಲ ಅಂದ್ರೆ 40-45 ಸಾವಿರ, 10 ಲಕ್ಷ ಎಷ್ಟು ಬರುತ್ತೆ? ಇನ್ನೂ ಜಾಸ್ತಿ ಆಯ್ತಲ್ಲ, 80 ಸಾವಿರ ಬರುತ್ತೆ, 89 ಸಾವಿರ ಬರುತ್ತೆ, 90,000 ರೌಂಡ್ ಇರ್ಬೋದು. ಇಟ್ ಇಸ್ ನಾಟ್ ವೆರಿ ಲೆಸ್ ಅಮೌಂಟ್, ರೈಟ್? ಸೊ ಆಗಿದೆ ಡಿಸಿಷನ್ಸ್. ಬರೀ MBA ಮಾಡ್ತೀನಿ ಅಂತ ಸುಮ್ಮನೆ ಇರೋದಿಲ್ಲ. ನೆಕ್ಸ್ಟ್, ದ ಗವರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಯೂನಿವರ್ಸಿಟೀಸ್ ಹೂ ಆರ್ ಅಕ್ಸೆಪ್ಟಿಂಗ್ PGCET. ಯಾರು ಅಕ್ಸೆಪ್ಟ್ ಮಾಡ್ತಾರೆ ನೋಡಿ, ನಿಮಗೆ ಗೊತ್ತಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬೆಂಗಳೂರು ಯೂನಿವರ್ಸಿಟಿ ಅಕ್ಸೆಪ್ಟ್ ಮಾಡುತ್ತೆ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ, ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, RB ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ರೇವಾ ಇನ್ಸ್ಟಿಟ್ಯೂಟ್ ಯೂನಿವರ್ಸಿಟಿ. ಇದು ಬಿಟ್ಟರೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಇದೆ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇದೆ, ನೆಕ್ಸ್ಟ್ ಕ್ರೈಸ್ಟ್ ಯೂನಿವರ್ಸಿಟಿ ಇದೆ, ಆಮೇಲೆ PS ಹೇಳಿದೆ ಪ್ರೆಸಿಡೆನ್ಸಿ ಅವ್ರದ್ದು ಯೂನಿವರ್ಸಿಟಿ ಇದೆ, ಅವ್ರದ್ದು ಸಪ್ರೇಟ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಯೂನಿವರ್ಸಿಟಿಗಳಿದ್ದಾವೆ, CMR ಇದೆ. ಅವ್ರು ಎಲ್ಲರಿಗೂ ಏನು ಮಾಡ್ತಾರೆ, MBAನ PGCET ಅಕ್ಸೆಪ್ಟ್ ಮಾಡ್ತಾರೆ. PGCET ಇದೆ, ಪ್ರೈವೇಟ್ ಕೋಟಾನು ಇದೆ, ಅಂದರೆ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಕರೀತಾರೆ. ಅಲ್ಲಿ ಫೀಸ್ ಜಾಸ್ತಿ ಇರುತ್ತೆ. ನೀವು PGCET ಮುಖಾಂತರ ಹೋದಾಗ ಅವ್ರ ಜೊತೆಲೆ ಓದ್ಬೋದು, ಫೀಸ್ ಕಡಿಮೆ. ಇಟ್ ಡಿಪೆಂಡ್ಸ್. ಅಂಡರ್ಸ್ಟುಡ್? ಸೊ ದಟ್ ಈಸ್ ಅಬೌಟ್ ಅ ಬೇಸಿಕ್ ಡೀಟೇಲ್ಸ್ ಅಬೌಟ್
A PGCET you need to understand, you need to know about. ಇಷ್ಟು ವಿಷಯಗಳನ್ನು ನೀವು ತಿಳ್ಕೊಳ್ಳಬೇಕು. ಸೊ ದಟ್ ಈಸ್ ವಾಟ್ ಐ ಪ್ಲಾನ್ಡ್ ಫಾರ್ ಡೇ 1 ಸೆಷನ್. ಇದು ನಿಮಗೆ ಬೇಸಿಕ್ ಡೀಟೇಲ್ಸ್ ಆಗಿದೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಇದರಲ್ಲಿ ಯು ಮೇ ಆಸ್ಕ್ ಮೀ ಆಸ್ ಪಾಪ. ಕೇಳಿ, ಡೌಟ್ ಇದ್ದರೆ ಕೇಳಿ. ಇನ್ ಅಡಿಷನ್ ವಾಟ್ ಡೀಟೇಲ್ಸ್ ಯು ನೀಡ್.